ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಗುಡ್ ಮಾರ್ನಿಂಗ್. ಈಗ ನಿನ್ನೆ ನಡೆದಿರತಕ್ಕಂಥ ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ನಾವು ಕ್ಲಾಸಸ್ಗಳನ್ನ ತಿಳ್ಕೊಳ್ಬೇಕಾಗಿದೆ. ಈಗಾಗಲೇ ನಾವು ಈ ತುರ್ತು ಪರಿಸ್ಥಿತಿ ಕುರಿತು ನಿನ್ನೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ತುರ್ತು ಪರಿಸ್ಥಿತಿ ಅಂದರೆ ಏನು, ತುರ್ತು ಪರಿಸ್ಥಿತಿಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಂಡ್ವಿ. ಹಾಗಾದ್ರೆ ಇವಾಗ ಏನಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಪ್ರೊಸೀಜರ್ ಇದೆ. ಯಾವ ತರ ಪ್ರೊಸೀಜರ್ ಅದ ಅಂತ ಹೇಳಿದ್ರೆ, ನಮ್ಮದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಹೊಂದಿದೆ, ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು ಹೊಂದಿದೆ ನಮ್ದು. ಅಂದ್ರೆ ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ ನಮ್ದು. ಹೀಗಿದ್ದಾಗ ಇಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಏನೆಲ್ಲ ಒಂದು ಪ್ರೊಸೀಜರ್ಸ್ಗಳಿದಾವೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಪಾರ್ಲಿಮೆಂಟಿನ ಒಂದು ಒಪ್ಪಿಗೆ ತಗೊಳ್ಬೇಕಾಗ್ತದ, ಪಾರ್ಲಿಮೆಂಟಿನ ಒಂದು ಒಪ್ಪಿಗೆ ಬೇಕಾಗ್ತದ ನಮ್ಗೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದ ಪ್ರೊಸೀಜರ್ ಅಂತ ಹೇಳಿದ್ರ, ಒಂದು ತಿಂಗಳ ಒಳಗಡೆ ಏನಂತ ಹೇಳಿದ್ರ, ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಸದನಗಳ ಒಂದು ಅನುಮೋದನೆ ಬೇಕಾಗ್ತದ. ಅದು ಈಗ ಒಂದ್ ವೇಳೆ ಎಮರ್ಜೆನ್ಸಿ ಏನಾದ್ರು ಜಾರಿಗೆ ಅದ ಅಂತ ತಿಳ್ಕೊಡ್ರಿ, ಒಂದು ತಿಂಗಳ ಒಳಗಡೆ ಏನಾಗಬೇಕು, ಲೋಕಸಭೆ ಅಥವಾ ರಾಜ್ಯಸಭೆ ಎರಡೂ ಸದನಗಳ ಅನುಮೋದನೆ ಆಗ್ಬೇಕು. ಆದ್ರೆ ಈ ಹಿಂದ್ಗಡೆ ಏನಾಗಿತ್ತು ಅಂತ ಹೇಳಿದ್ರೆ, ಅದು 2 months ಆಗಿತ್ತು. 1978 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಅದನ್ನ ಏನ್ ಮಾಡ್ಲಾಯ್ತು ಅಂತ ಹೇಳಿದ್ರೆ 1 month ಇಳಿಸಲಾಯ್ತು. ಮೊದಲು 2 months ಇತ್ತದು. 1978 ಅದನ್ನ 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಮತ್ತೆ ಅದನ್ನ ಏನ್ ಮಾಡಿದ್ವಿ ನಾವು, 1 month ಇಳಿಸಿದ್ವಿ, 1 ತಿಂಗಳಿಗೆ ಅದನ್ನ ಇಳಿಸಿದ್ವಿ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ನೆನಪು ಬರ್ತದೆ ನಮ್ಗೆ. ಏನ್ ಹೇಳ್ರಿ, ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ಸರಿ ಎಮರ್ಜೆನ್ಸಿ ಅಂತೂ 1 ತಿಂಗಳೊಳಗಡೆ ನಾವು ತಗೊಳ್ತೇವೆ ಪರ್ಮಿಷನ್ ಅನ್ನ, ಓಕೆ, ಸಂಸತ್ತಿನ ಅನುಮೋದನೆ ತಗೊಳ್ತೇವೆ. ಆದ್ರೆ ಆ ಟೈಮ್ದಲ್ಲಿ ಲೋಕಸಭೆನೇ ಇರಲಿಲ್ಲ, ಆ ಟೈಮ್ದಲ್ಲಿ ಲೋಕಸಭೆನೇ ವಿಸರ್ಜನೆ ಆಗಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೋದು ಸರ್? ಅದರಲ್ಲಿ ಏನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳದಾವ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಅವಾಗ ಏನಾದ್ರು ಲೋಕಸಭೆ ವಿಸರ್ಜನೆ ಆಗಿತ್ತು ಅಂತ ತಿಳ್ಕೊಡ್ರಿ, ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಲೋಕಸಭೆಯ ಮೊದಲ ಸೆಷನ್ ಆರಂಭವಾಗಿ 30 ದಿನಗಳವರೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಈ ಎಮರ್ಜೆನ್ಸಿ ಅಂತಕ್ಕಂಥದ್ದು ಇರ್ತದ. ಹೊಸದಾಗಿ ಲೋಕಸಭೆ ವಿಸರ್ಜನೆ ಆದ ನಂತರ ಹೊಸದಾಗಿ ಬಂದಿರತಕ್ಕಂತ ಒಂದು ಲೋಕಸಭೆ, ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಲೋಕಸಭೆಯ 30 ದಿನಗಳವರೆಗೆ ಅದೇನಿರುತ್ತೆ ಜಾರಿಯಲ್ಲಿ ಇರ್ತದೆ ಎಮರ್ಜೆನ್ಸಿ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ಅಲ್ಲಿ ರಾಜ್ಯಸಭೆಯ ಅನುಮೋದನೆ ತೆಗೆದುಕೊಂಡಿರ್ಬೇಕು, ರಾಜ್ಯಸಭೆಯ ಅನುಮೋದನೆ ತೆಗೆದುಕೊಂಡಿರ್ಬೇಕು. ಯಾಕೆ ಹೇಳ್ರಿ, ಇಲ್ಲಿ ರಾಜ್ಯಸಭೆ ಲೋಕಸಭೆ ವಿಸರ್ಜನೆ ಆಗ್ತದ, ರಾಜ್ಯಸಭೆ ಆಗೋದಿಲ್ಲ. ನೀವು ಒಂದ್ ವೇಳೆ ರಾಜ್ಯಸಭೆ ಪರ್ಮಿಷನ್ ತಗೊಳ್ಳಿಕ್ಕೆ ಬೇಕು, ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅನುಮೋದನೆ ಅಂತೇಳಿ ಅನ್ಸೋದಿಲ್ಲ ಅದು. ಆ ಉದ್ದೇಶಕ್ಕೋಸ್ಕರ ಲೋಕಸಭೆ ವಿಸರ್ಜನೆ ಆದ್ರೂ ಸಹಿತ ಇಲ್ಲಿ ನೀವೇನ್ ಮಾಡಬೇಕು, ರಾಜ್ಯಸಭೆಯ ಅನುಮೋದನೆ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಯಾವ ತರ ಕೇಳಬಹುದು ಅಂತ ಹೇಳಿದ್ರೆ,
ಈ ಕೆಳಗಿನವುಗಳಲ್ಲಿ ತುರ್ತು ಪರಿಸ್ಥಿತಿಯ ಅನುಮೋದನೆಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಕೇಳ್ತಾನೆ. ಕೇಳಿದಾಗ ಈ ಎಲ್ಲಾ ಅಂಶಗಳನ್ನು ಹಾಕ್ತಾನೆ. ಈ ನೀವು ಸರಿಯಾಗಿ ಅಥೆಂಟಿಕ್ ಇವುಗಳನ್ನ ಸರಿಯಾಗಿ ಓದಿದ್ರೆ ಅವುಗಳನ್ನ ನೀವೇನ್ ಮಾಡ್ಬೋದು, ಗುರುತಿಸಬಹುದು. ಹಾಗಾದ್ರೆ ಇದು ಪ್ರೊಸೀಜರ್ ಗೊತ್ತಾಯ್ತು ನಿಮ್ಗೆ. ಇನ್ನು ಎರಡನೇದೇನಂದ್ರ, ಈ ತುರ್ತು ಪರಿಸ್ಥಿತಿಯನ್ನ ನಾವು ಪಾರ್ಲಿಮೆಂಟ್ ನಿಂದ ಅನುಮೋದನೆ ತೆಗೆದುಕೊಂಡ ನಂತರ ಅದೇನಾಗುತ್ತೆ, 6 ಮಂತ್ ವರೆಗೂ ಮುಂದುವರಿತದ. 6 ತಿಂಗಳವರೆಗೂ ಸಹಿತ ಏನಿರುತ್ತೆ, ತುರ್ತು ಪರಿಸ್ಥಿತಿ ಮುಂದುವರಿತದ. ಈ ಹಿಂದ್ಗಡೆ ಎಲ್ಲ ಹೆಂಗಿತ್ತು, ತುರ್ತು ಪರಿಸ್ಥಿತಿ 6 ತಿಂಗಳ 3 ತಿಂಗಳ ಹಿಂಗಿರ್ಲಿಲ್ಲ. 1 ವರ್ಷ 2 ವರ್ಷ ತಮ್ಮ ಮನಸ್ಸಿಗೆ ಹೆಂಗ್ ಬರುತ್ತಲ್ಲ ಹಂಗೆ ತುರ್ತು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ ಅಂದ್ರೆ ಒಂದು ರೀತಿ ಏನ್ ಹೇಳ್ಬೋದು ನಾವು, ಅದನ್ನ ಸರ್ವಾಧಿಕಾರತ್ವ ಆಗ್ತಾ ಇತ್ತು ಅವಾಗ. ಆ ರೀತಿ ಇದ್ದಾಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಕಾನ್ಸ್ಟಿಟ್ಯೂಷನ್ ನಲ್ಲಿ 1978 44 ಅಮೆಂಡ್ಮೆಂಟ್ ಮಾಡಿದ್ವಿ. ಆ 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ತುರ್ತು ಪರಿಸ್ಥಿತಿಯನ್ನ 6 ತಿಂಗಳವರೆಗೂ ಘೋಷಿಸಬಹುದು. ಮತ್ತೆ 6 ತಿಂಗಳ ಆದ ನಂತರ ನಾವೇನ್ ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಅನುಮೋದನೆಯನ್ನು ತೆಗೆದುಕೊಂಡು, ಸಂಸತ್ತಿನ ಅನುಮೋದನೆ ತೆಗೆದುಕೊಂಡು ಮತ್ತೆ 6 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡಬಹುದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರೊಸೀಜರ್ ಅದ. ಇದಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಂಸತ್ತಿನ ಒಪ್ಪಿಗೆ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಒಪ್ಪಿಗೆ ಆಗ್ಬೇಕಂತ ಹೇಳಿದ್ರೆ, ಇಲ್ಲಿ ವಿಶೇಷ ಬಹುಮತ ಬೇಕಾಗ್ತದ ಪಾರ್ಲಿಮೆಂಟಿನ. ಇಲ್ಲಿ ಲೋಕಸಭೆ, ಓಕೆ, ರಾಜ್ಯಸಭೆಯ ಒಂದು ವಿಶೇಷವಾಗಿರ್ತಕ್ಕಂಥ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿ ಕರಿತೇವೆ ನಾವು. ಸ್ಪೆಷಲ್ ಮೆಜಾರಿಟಿ ಬೇಕಾಗತ್ತ. ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ ಏನ್ರಿ, ಇಲ್ಲಿ ಒಂದು ಸರಳ ಬಹುಮತ ಬೇಕ್ರಿ. ಇಲ್ಲಿ ಸರಳ ಬಹುಮತ ಪ್ಲಸ್ ಇನ್ನೊಂದು ಏನಂದ್ರ 2/3 ಜನ ಹಾಜರಿರಬೇಕು. 2/3 ಜನ ಏನ್ ಮಾಡ್ಬೇಕು, ಆ ಒಪ್ಪಿಗೆಗೆ, ತುರ್ತು ಪರಿಸ್ಥಿತಿಗೆ, ಅದ್ರ ನ್ಯಾಷನಲ್ ಎಮರ್ಜೆನ್ಸಿಗೆ ಅಲ್ಲಿರ್ತಕ್ಕಂಥ ಸದನದಲ್ಲಿರ್ತಕ್ಕಂಥ ಸದಸ್ಯರು ಏನ್ ಮಾಡ್ಬೇಕು, ಬೆಂಬಲವನ್ನು ಕೊಡ್ಬೇಕು, ಬಹುಮತವನ್ನು ಕೊಡ್ಬೇಕು. ಅವಾಗ ಏನಾಗುತ್ತೆ, 6 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡಬಹುದು. ಸರಳ ಅಂತ ಹೇಳಿದ್ರೆ 50% ಜನ ಏನಿರಬೇಕು, ಹಾಜರಿರಬೇಕು. ಎಲ್ಲಿ, ಆ ಒಂದು ಸಂಸತ್ನಲ್ಲಿ 50% ಜನ ಹಾಜರಿರಬೇಕು. ಜೊತೆಗೆ ಆ 6 ಮಂತ್ ವರೆಗೂ ಎಕ್ಸ್ಟೆಂಡ್ ಗೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ 2/3 ಜನ ಏನ್ ಮಾಡಬೇಕು, ಒಪ್ಪಿಗೆ ಏನ್ ಕೊಡ್ಬೇಕು. ಈ ರೀತಿ ಒಪ್ಪಿಗೆ ಕೊಟ್ರೆ ಅದೇನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗ್ತದ. ಯಾವುದು, ಎಮರ್ಜೆನ್ಸಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಇಲ್ಲೇನ್ರಿ ನೀವು ಅರ್ಥ ಮಾಡ್ಕೊಂಡಿದ್ದು, ಪಾರ್ಲಿಮೆಂಟ್ ಅಂದ್ರೆ ಇಲ್ಲಿ ನೋಡ್ರಿ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಂಸತ್ತಿನ ಒಪ್ಪಿಗೆ ಯಾವ ರೀತಿ ಆಗ್ಬೇಕು, ಅದರ ಅವಧಿ ಎಲ್ಲಿವರೆಗೂ ಇರುತ್ತಂತ ಪ್ರಶ್ನೆ ಕೇಳ್ಬೋದು ನಿಮ್ಗೆ. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅದರ ಕಾಲಾವಧಿ ಏನಂತ ಹೇಳಿದ್ರೆ 6 ಮಂತ್ ಇರ್ತದ. ಮತ್ತೆ ನೀವು ಏನಾದ್ರೂ ಮುಂದುವರಿಸಬೇಕಾಗಿತ್ತು ಅಂತ ಹೇಳಿದ್ರೆ ಮತ್ತೆ ಸಂಸತ್ತಿನ ಒಂದು ವಿಶೇಷ ಬಹುಮತ ತೆಗೆದುಕೊಳ್ಬೇಕಾಗ್ತದ. ಮತ್ತೆ ನೀವು 6 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡ್ಬೇಕಾಗ್ತದ. ಅದ್ರ ಜೊತೆಗೆ ಲೋಕಸಭೆ ಏನಾದ್ರೂ ವಿಸರ್ಜನೆ ಆಗಿತ್ತು ಅಂತ ತಿಳ್ಕೊಳ್ರಿ, ಹೊಸದಾಗಿ ಅಸ್ತಿತ್ವಕ್ಕೆ ಬರುವವರೆಗೆ ಲೋಕಸಭೆ 30 ದಿನಗಳವರೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಜಾರಿಯಲ್ಲಿ ಇರ್ತದೆ, ಎಮರ್ಜೆನ್ಸಿ. ಆದ್ರೆ ಇಲ್ಲೇನಾಗಿರ್ಬೇಕು, ರಾಜ್ಯಸಭೆಯ ಅನುಮೋದನೆ ಕಡ್ಡಾಯವಾಗಿ ತೆಗೆದುಕೊಂಡಿರ್ಬೇಕು. ಇಷ್ಟೆಲ್ಲ ಏನಂತ ಹೇಳಿದ್ರೆ ಸಂಸತ್ತಿನ ಒಪ್ಪಿಗೆ ಮತ್ತು ಅದರ ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇವಾಗ ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯ ಅನುಮೋದನೆ ಅಂತ ಗೊತ್ತಾಯ್ತು. ಸರಿ ನೋಡ್ರಿ, ಎಮರ್ಜೆನ್ಸಿಯನ್ನ ಯಾವ ರೀತಿಯಾಗಿ ನಾವು ಪಾರ್ಲಿಮೆಂಟ್ ನಲ್ಲಿ ಒಪ್ಪಿಗೆ ಪಡಿಸ್ಕೊಳ್ಬೇಕು, ಎಮರ್ಜೆನ್ಸಿಯನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಆದ್ರೆ ಇಲ್ಲಿ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಎಮರ್ಜೆನ್ಸಿಯನ್ನ ಘೋಷಣೆ ಅಂತೂ ಮಾಡ್ತೇವೆ. ಎಮರ್ಜೆನ್ಸಿ ಘೋಷಣೆ ಮಾಡಿ, ಆದ್ರೆ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು ಹೆಂಗ? ಎಮರ್ಜೆನ್ಸಿ ಘೋಷಣೆ ಮಾಡಿದ ಮೇಲೆ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದಲ್ಲ. ಯಾವ ರೀತಿ ತೆಗೆದುಕೊಳ್ಬೇಕಂತ ಹೇಳಿದ್ರೆ, ಅದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ನೀಡಲಾಗಿದೆ. ಯಾವ ರೀತಿಯಾದ ಪ್ರೊಸೀಜರ್ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳೋಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನ್ ಮಾಡಬೇಕು, ರಾಷ್ಟ್ರಪತಿಗೆ ನಮ್ಮಲ್ಲಿ ಏನ್ ಮಾಡಿದ್ದೇವೆ, ನಾವು ಅತಿ ಹೆಚ್ಚು ಪವರ್ ಅನ್ನು ಕೊಟ್ಟಿದ್ದೇವೆ. ರಾಷ್ಟ್ರಪತಿಗೆ ಪವರ್ ಅನ್ನು ಕೊಟ್ಟಿದ್ದೇವೆ. ಯಾವ ರೀತಿ ಪವರ್ ಅದ, ಇಲ್ಲಿ ಒಪ್ಪಿಗೆಗೆ ಸಂಬಂಧಪಟ್ಟಂತೆ, ಎಮರ್ಜೆನ್ಸಿಯ ಒಂದು ಒಪ್ಪಿಗೆಗೆ ಸಂಬಂಧಪಟ್ಟಂತೆ ಏನಾಗಬೇಕ್ರಿ, ಇಲ್ಲಿ ಪಾರ್ಲಿಮೆಂಟಿನ ಏನಾಗಿರ್ಬೇಕು, ಸರಳ ಬಹುಮತ ಬೇಕಾಗ್ತದ, ಅದರ ವಿಶೇಷ ಬಹುಮತ ಬೇಕು, ಪ್ಲಸ್ 2/3 ಜನ ಬೆಂಬಲವನ್ನು ಕೊಡಬೇಕು. ಎಲ್ಲಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಒಪ್ಪಿಗೆಗೆ ಸಂಬಂಧಪಟ್ಟಂತೆ. ಆದ್ರೆ ಇಲ್ಲಿ ಈ ಒಂದು ಎಮರ್ಜೆನ್ಸಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತ ಸಿಚುವೇಶನ್ ಬಂತಂತ ಹೇಳಿದ್ರೆ ರಾಷ್ಟ್ರಪತಿ ಪವರ್ ಅದ.
ಆ ರಾಷ್ಟ್ರಪತಿ ಏನಂತ ಹೇಳಿದ್ರೆ ಸಂಸತ್ತಿನ ಅನುಮೋದನೆ ಇಲ್ಲದೇನೆ, ಸಂಸತ್ತಿನ ಪರ್ಮಿಷನ್ ಇಲ್ಲದೆ ಏನ್ ಮಾಡ್ಬೋದು, ಯಾವಾಗ ಬೇಕಿದ್ರೂ ಸಹಿತ ಏನಂತ ಹೇಳಿದ್ರೆ ಈ ಎಮರ್ಜೆನ್ಸಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದು. ಎಮರ್ಜೆನ್ಸಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದು. ಸಂಸತ್ತಿನ ಒಪ್ಪಿಗೆ ಯಾವಾಗ ಬೇಕು, ಒಪ್ಪಿಗೆ ಯಾವಾಗ ಬೇಕಂತ ಹೇಳಿದ್ರೆ ಆ ಒಂದು ಎಮರ್ಜೆನ್ಸಿಯನ್ನ ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಅದ್ರ ಒಪ್ಪಿಗೆ ಬೇಕಾಗುವಂತ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಒಪ್ಪಿಗೆ ಬೇಕಾಗ್ತದ. ಆದ್ರೆ ಹಿಂದಕ್ಕೆ ತೆಗೆದುಕೊಳ್ಳುವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಿಗೆ ಬೇಕಾಗಿಲ್ಲ. ಇಲ್ಲಿ ಪ್ರೆಸಿಡೆಂಟಿನ ಒಪ್ಪಿಗೆ ಇದ್ರೆ ಸಾಕು. ಅವನು ಯಾವುದೇ ರೀತಿಯಾಗಿ ಯಾವ ಲೋಕಸಭೆಯನ್ನು ಕೇಳುವ ಅವಶ್ಯಕತೆ ಇಲ್ಲ, ರಾಜ್ಯಸಭೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ತನ್ನದೇ ಆಗಿರ್ತಕ್ಕಂಥ ಒಂದು ಅಧಿಕಾರದ ಆಧಾರದ ಮೇಲೆ ಏನ್ ಮಾಡ್ಬೋದು, ರಾಷ್ಟ್ರಪತಿಯವರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದು, ಎಮರ್ಜೆನ್ಸಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದು. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಅಂಶ ನೆನಪು ಬರ್ತದ. ಇಲ್ಲಿ ಇನ್ನೊಂದು ಏನಂದ್ರ ಇದು ಒಳ್ಳೆಯದಾಗ್ತದ, ರಾಷ್ಟ್ರಪತಿಗೆ ಇರ್ತಕ್ಕಂಥ ಪವರ್ ಯಾವಾಗ ಬೇಕಾಗಿದ್ರು ಆ ರಾಷ್ಟ್ರಪತಿ ಏನ್ ಮಾಡ್ಬೋದು, ಹಿಂದಕ್ಕೆ ತೆಗೆದುಕೊಳ್ಬಹುದು. ಇಲ್ಲಿ ಇನ್ನೂ ಒಂದು ಪವರ್ ಏನಂತ ಹೇಳಿದ್ರೆ ಇಲ್ಲಿ 1978 44 ಅಮೆಂಡ್ಮೆಂಟ್ ಮಾಡ್ತಾರೆ. 1978 44 ಅಮೆಂಡ್ಮೆಂಟ್ ಮಾಡ್ತಾರೆ. ಈ 44 ಅಮೆಂಡ್ಮೆಂಟ್ ನಲ್ಲಿ ಏನಾಗುತ್ತೆ ಒಂದ್ ಅರ್ಥ ಮಾಡ್ಕೊಳ್ರಿ. ಇಲ್ಲೊಂದು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನಿಮ್ಗೆ ನಾನು. 42 ಅಮೆಂಡ್ಮೆಂಟ್ 1976 ಏನದಲ್ಲ, ಇದೊಂದು 44 ಅಮೆಂಡ್ಮೆಂಟ್ 1978. ನೀವು ಈ ಅಮೆಂಡ್ಮೆಂಟ್ ಗಳಲ್ಲಿ ಏನ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇವೆರಡನ್ನ ಬಿಡಬಾರ್ದು. ನೀವು ಇವೆರಡನ್ನ ಬಿಡಬಾರ್ದು. ಯಾಕೆ ಹೇಳ್ರಿ, ಈ 42 ಅಮೆಂಡ್ಮೆಂಟ್ 1976 ನಲ್ಲಿ ಏನಾಯ್ತಲ್ಲ ಅದನ್ನ ಮಿನಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಷ್ಟೊಂದು ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ತೇವೆ ಅದರಲ್ಲಿ ನಾವು. ಓಕೆ, ಯಾಕಂತ ಹೇಳಿದ್ರೆ ಜಾತ್ಯತೀತ, ಸಮಗ್ರತೆ, ಈ ಮುಂತಾದ ಅಂಶಗಳನ್ನ ಸೇರಿಸ್ತೇವೆ ಅಲ್ಲಿ ನಾವು 42 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ. ಇಲ್ಲೇನಾಗುತ್ತೆ 1978 ನಲ್ಲಿ ಏನಾಗುತ್ತೆ, ಈ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಜನತಾ ಸರ್ಕಾರ ಏನ್ ಮಾಡುತ್ತೆ, ಹಲವಾರು ವಿಷಯಗಳನ್ನು ಇದರಲ್ಲಿ ಯಾಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ನಾನು ನಿಮ್ಗೆ ಹೇಳಿಕೊಟ್ಟಿದ್ದೇನೆ, ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಏನಂತ, ಇಲ್ಲಿ ಫಾರ್ ಎಕ್ಸಾಂಪಲ್ ಲೋಕಸಭೆ ಮತ್ತೆ ವಿಧಾನಸಭೆಗಳ ಅಧಿಕಾರಾವಧಿಯನ್ನ 6 years ಇದ್ದಿದ್ದನ್ನ 5 years ಮಾಡ್ತಾರೆ. ಓಕೆ, ಆಮೇಲೆ ಪ್ರಿವೆಂಟಿವ್ ಡಿಡಕ್ಷನ್ ಬಗ್ಗೆ ಮಾತಾಡ್ತದ, ಜೊತೆಗೆ ಆಸ್ತಿಯ ಹಕ್ಕನ್ನ ರಿಮೂವ್ ಮಾಡ್ಲಾಗ್ತದ. ಇಂತಹ ಕೆಲವೊಂದಿಷ್ಟು ಅಂಶಗಳು ಏನದಾವಲ್ಲ ಅವು ಇಂಪಾರ್ಟೆಂಟ್ ಆಗ್ತವೆ, ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೆ ನೀವು ಏನ್ ಮಾಡ್ಬೇಕು, 42 ಅಮೆಂಡ್ಮೆಂಟ್ 44 ಅಮೆಂಡ್ಮೆಂಟ್ ಇವೆರಡನ್ನು ನೋಡ್ಕೊಳ್ಳೇಬೇಕು. ನೀವು ಇವೆರಡನ್ನು ನೋಡ್ಕೊಳ್ಳೇಬೇಕು. ಓಕೆ, ಅದು ಬಿಡ್ಲಿ ಹೋಗ್ಲಿ. ಈಗ ಏನಂತ ಹೇಳಿದ್ರ ಅದನ್ನು ಬಿಡ್ರಿ ಹೋಗ್ಲಿ. ಇಲ್ಲಿ ತುರ್ತು ಪರಿಸ್ಥಿತಿ ಹಿಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗೆ ಏನದ ಪವರ್ ಅದ, ಯಾವುದೇ ರೀತಿ ಪಾರ್ಲಿಮೆಂಟ್ನ ಅನುಮೋದನೆ ಇಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಬಹುದು. ಇನ್ನೂ ಒಂದು ಏನ್ ನಮ್ಮಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರ 1978 44 ಅಮೆಂಡ್ಮೆಂಟ್ ಮಾಡ್ತಾರೆ. ಅಲ್ಲಿ ಏನಂತ ಹೇಳಿದ್ರ ಲೋಕಸಭೆಯಲ್ಲಿ ಇರ್ತಕ್ಕಂತ 1/10 ಜನ ಏನ್ ಮಾಡ್ಬೇಕು, ಆ 1/10 ಸದಸ್ಯರು ಏನ್ ಮಾಡ್ಬೇಕಂತ ಹೇಳಿದ್ರ ಇಲ್ಲಿ ಸ್ಪೀಕರ್ಗೆ, ಆ ಲೋಕಸಭೆ ಸ್ಪೀಕರ್ ಏನ್ ಮಾಡ್ಬೇಕು, ಲಿಖಿತವಾಗಿ ನೋಟಿಸ್ ನೀಡಬೇಕು. ಅಧಿವೇಶನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆಯ 1/10 ಸದಸ್ಯರು ಆ ಸ್ಪೀಕರ್ ಏನ್ ಮಾಡ್ಬೇಕು, ಲಿಖಿತವಾಗಿ ಒಂದು ನೋಟಿಸ್ ಅನ್ನು ಕೊಡಬೇಕು ಅಧಿವೇಶನದಲ್ಲಿ ಇರುವಂತ ಸಂದರ್ಭದಲ್ಲಿ. ಅಥವಾ ಇನ್ನೊಂದು ಆಪ್ಷನ್ಸ್ ಅದ ಅವ್ರಿಗೆ, ಏನ್ ಹೇಳ್ರಿ, ಅಧಿವೇಶನದಲ್ಲಿ ಇಲ್ಲೇ ಇದ್ದಾಗ ರಾಷ್ಟ್ರಪತಿಗಳಿಗೆ ಏನ್ ಮಾಡ್ಬೇಕು, ಈ ಒಂದು ಲೋಕಸಭೆ ಸದಸ್ಯರು ಒಂದು ನೋಟಿಸ್ ಅನ್ನು ನೀಡಿದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಆ ಒಂದು ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯುವುದಕ್ಕೆ ಸಂಬಂಧಪಟ್ಟಂತೆ 14 ದಿನಗಳ ಒಳಗಾಗಿ ಏನ್ ಮಾಡ್ತಾರೆ ರಾಷ್ಟ್ರಪತಿಯವರು ಒಂದು ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನು ಕರೀತಾರೆ. ಆ ವಿಶೇಷವಾಗಿರ್ತಕ್ಕಂಥ ಅಧಿವೇಶನದಲ್ಲಿ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿದ್ರೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ತೆಗೆದುಕೊಳ್ಳಬಹುದು. ತುರ್ತು ಪರಿಸ್ಥಿತಿ ರದ್ದತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದು. ಇಷ್ಟು ಮ್ಯಾಟರ್ ಆಗ್ತದ. ಇದು ಅಂಶ ಕ್ಲಿಯರ್ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು. ಎರಡನ್ನೂ ಅರ್ಥ ಮಾಡ್ಕೊಳ್ಬೇಕಾಗ್ತದ. ರಾಷ್ಟ್ರಪತಿನೂ ನೇರವಾಗಿ ಹಿಂದಕ್ಕೆ ತೆಗೆದುಕೊಳ್ಬಹುದು. ಇನ್ನೊಂದು ಪ್ರೊಸೀಜರ್ ಅದ, ಏನಂತ ಹೇಳಿದ್ರ ಲೋಕಸಭೆಯ 1/10 ಜನ ಏನದಾರಲ್ಲ ಅವ್ರು ಲೋಕಸಭೆಯ ಸ್ಪೀಕರ್ ಏನ್ ಮಾಡ್ಬೇಕು, ಲಿಖಿತವಾಗಿ ಒಂದು ನೋಟಿಸ್ ಅನ್ನು ಕೊಡ್ಬೇಕು ಅಧಿವೇಶನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ. ಇನ್ನೂ ಒಂದೇನು ಆಪ್ಷನ್ಸ್ ಅದ, ರಾಷ್ಟ್ರಪತಿಗಳಿಗೆ ಲಿಖಿತವಾಗಿ ಒಂದು ನೋಟಿಸ್ ಅನ್ನು ಕೊಡ್ಬೇಕು. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 14 ದಿನಗಳ ಒಳಗಾಗಿ ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಧಿವೇಶನವನ್ನು ಕರೀತಾರೆ. ಅದರಲ್ಲಿ ಏನಾದ್ರು ಒಪ್ಪಿಗೆ ಆದ್ರೆ ತುರ್ತು ಪರಿಸ್ಥಿತಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳಬಹುದು. ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಇವಾಗ ನಾನು ಮುಂದೆ ಹೋಗ್ತಾ ಇದ್ದೇನೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಿಂದ ಆಗ್ತಕ್ಕಂಥ ಪರಿಣಾಮಗಳೇನ್ರಿ? ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳ್ಕೊಟ್ಟೆ ನಿಮಗೆ ನಾನು.
ಎಮರ್ಜೆನ್ಸಿಯನ್ನು ಯಾವಾಗ ಘೋಷಣೆ ಮಾಡ್ತಾರೆ? ಯುದ್ಧ, ಬಾಹ್ಯ ಆಕ್ರಮಣ, ಓಕೆ, ಸಶಸ್ತ್ರ ದಂಗೆ, ಆರ್ಮಡ್ ರೆಬಲಿಯನ್, ಇಂತಹ ಸಿಚುವೇಶನ್ ನಲ್ಲಿ ನಾವೇನ್ ಮಾಡ್ತೇವೆ? 3 ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ನಿ. ಅದಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನ ಒಪ್ಪಿಗೆ ಬಗ್ಗೆ ನಾ ಹೇಳ್ಕೊಟ್ಟೆ ನಿಮ್ಗೆ. ಆದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಎಷ್ಟು ಕಾಲಾವಧಿವರೆಗೆ ಇರ್ತದ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟೆ. ಇನ್ ನೆಕ್ಸ್ಟ್ ಏನಂದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ಹಿಂದಕ್ಕೆ ತೆಗೆದುಕೊಳ್ಬಹುದು, ಇಲ್ಲಿ ಯಾರಿಗೆ ಪರ್ಮಿಷನ್ ಅದ, ಯಾರಿಗೆ ಇಲ್ಲಿ ಪವರ್ ಅದ ಅಂತಕ್ಕಂಥದ್ದನ್ನ ಹೇಳ್ಕೊಟ್ಟೆ. ಇನ್ನು 3ನೇದೇನು ಅಂಶ ನಮಗೆ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿದ್ರೆ, ಒಂದು ವೇಳೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಅದ ಅಂತ ತಿಳ್ಕೊಡ್ರಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನೆಲ್ಲ ಬದಲಾವಣೆಗಳಾಗ್ತವೆ, ಏನೆಲ್ಲ ಚೇಂಜಸ್ ಆಗ್ತವೆ, ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬದಲಾವಣೆ ಆಗ್ತದ, ನಮ್ಮ ಸರ್ಕಾರಗಳು ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಅನ್ನ ದುರುಪಯೋಗ ಪಡ್ಕೊಳ್ತವೆ, ನಮ್ಮ ಸರ್ಕಾರದ ವ್ಯವಸ್ಥೆ ಯಾವ ರೀತಿಯಾಗಿ ಚೇಂಜ್ ಆಗ್ತದ, ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದ. ಈ ತುರ್ತು ಪರಿಸ್ಥಿತಿಯ ಸಂಬಂಧದ ಬಗ್ಗೆ ನಾವು ಹೇಳೋದಾದ್ರೆ, ಇಲ್ಲಿ ನಾವು 3 ಅಂಶಗಳನ್ನ ತಿಳ್ಕೊಳ್ಬೇಕು. ಒಂದನೇದೇನಂದ್ರ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗ್ತಕ್ಕಂಥ ಸಂಬಂಧಗಳು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗ್ತಕ್ಕಂಥ ಸಂಬಂಧಗಳ ಮೇಲೆ ಈ ತುರ್ತು ಪರಿಸ್ಥಿತಿ ಏನಾದ್ರೂ ಬಂತಂತ ಹೇಳಿದ್ರೆ ಏನೆಲ್ಲ ಪರಿಣಾಮಗಳು ಬೀರ್ಬೋದು ಒಂದು. ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳ ಒಂದು ಅಧಿಕಾರಾವಧಿ ಮೇಲೂ ಸಹಿತ, ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರಾವಧಿ ಮೇಲೂ ಸಹಿತ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇನ್ನು ಫಂಡಮೆಂಟಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನ್ ಹೃದಯ ಮತ್ತು ಆತ್ಮ ಅಂತ ಕರಿತೀವಿ. ಈ ಒಂದು ತುರ್ತು ಪರಿಸ್ಥಿತಿ ಜಾರಿಗೆ ಇದ್ದಾಗ ಏನಂತ ಹೇಳಿದ್ರೆ, ಈ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಅದ್ರ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಒಂದೊಂದಾಗಿ ನಾವೇನ್ ಮಾಡೋಣ, ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಓಕೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆಂಟ್ರಲ್ ಮತ್ತು ಅಂದ್ರೆ ಇಲ್ಲಿ ಏನಾಗುತ್ತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನೆಲ್ಲ ಸಂಬಂಧಗಳಾಗ್ತಾವ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅತಿ ಹೆಚ್ಚು ಪವರ್ ಅನ್ನು ಪಡ್ಕೊಳ್ತದ. ಸೆಂಟ್ರಲ್ ಗೌರ್ಮೆಂಟ್ ಅತಿ ಹೆಚ್ಚು ಪವರ್ ಪಡ್ಕೊಳ್ತದ. ಸ್ಟೇಟ್ ಗೌರ್ಮೆಂಟ್ ತನ್ನ ಪವರ್ ಅನ್ನ ಕಡಿಮೆ ಆಗ್ತಾ ಹೋಗ್ತದ, ರಾಜ್ಯ ಸರ್ಕಾರದ ಪವರ್ ಕಡಿಮೆ ಆಗ್ತಾ ಹೋಗ್ತದ. ಹಾಗಾದ್ರೆ ನಮ್ದಿಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಅಂಶ ಅರ್ಥ ಮಾಡ್ಕೊಡ್ರಿ, ಯೂನಿಟರಿ ಫೀಚರ್ಸ್ ಅನ್ನ ಹೊಂದದ. ಅಂದ್ರೆ ಏನ್ರಿ ಇದ್ರ ಅರ್ಥ, ಏಕಾತ್ಮಕತೆಯನ್ನು ಹೊಂದದ. ಆಕ್ಚುಲಿ ಸಂಯುಕ್ತ ವ್ಯವಸ್ಥೆ ಆಧಾರದ ಮೇಲೆ ನಾವೇನ್ ಮಾಡಿದೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅಧಿಕಾರವನ್ನು ಹಂಚಿಕೆ ಮಾಡಿದ್ದೇವೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಂತಕ್ಕಂಥದ್ದು ಏನದ ಅಲ್ರಿ, ಇಲ್ಲಿ ಮೋರ್ ಪವರ್ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಮೋರ್ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತದ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಹೇಳ್ಕೊಡ್ತೇನೆ ನಿಮ್ಗೆ ನಾ, ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತೇಳಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಪವರ್ಲೆಸ್ ಆಗ್ತದ. ಸ್ಟೇಟ್ ಗೌರ್ಮೆಂಟ್ ತನ್ನ ಅಸ್ತಿತ್ವವನ್ನ ಕಳ್ಕೊಂಡಂಗೆ ಎಲ್ಲಾ ಅಧಿಕಾರಗಳು ಕೇಂದ್ರ ಸರ್ಕಾರದ ಬಳಿ ಬಂದ್ರೆ, ಕೇಂದ್ರ ಸರ್ಕಾರ ಏನ್ ಹೇಳುತ್ತಲ್ಲ ಅದನ್ನ ರಾಜ್ಯ ಸರ್ಕಾರ ಕೇಳ್ಬೇಕಾಗ್ತದ. ಓಕೆ, ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತದ ಎಮರ್ಜೆನ್ಸಿ ಬಂದಾಗ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳಾಗ್ತಾವ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೇನೆ ನಾನು. ಇಲ್ಲಿ ಕಾರ್ಯಾಂಗದ ಮೇಲೆ ಏನೆಲ್ಲ ಬದಲಾವಣೆ ಆಗ್ತದ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಏನ್ ಹೇಳ್ಕೊಟ್ಟೆನಪ್ಪ ನಿಮಗೆ ನಾನು, ಮತ್ ಕನ್ಫ್ಯೂಸ್ ಆಗಬೇಡ್ರಿ. ಕಾರ್ಯಾಂಗ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರೆಸಿಡೆಂಟು ಬರ್ತಾರೆ, ಗವರ್ನರು ಬರ್ತಾರೆ,
ಓಕೆ, ಲೋಕಸಭೆ ಬರುತ್ತೆ, ರಾಜ್ಯಸಭೆ ಬರುತ್ತೆ. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಇಲ್ಲಿ ಬ್ಯೂರೋಕ್ರೆಟಿಕ್ಸು ಬರ್ತಾರೆ. ಅವರೆಲ್ಲರೂ ಸಹಿತ ಎಲ್ಲಿ ಬರ್ತಾರೆ? ಎಕ್ಸಿಕ್ಯೂಟಿವ್ ನಲ್ಲಿ ಬರ್ತಾರೆ. ಅರ್ಥ ಆಯ್ತಾ ನಿಮಗೆ? ಹಾಗಾದ್ರೆ ಈ ಎಕ್ಸಿಕ್ಯೂಟಿವ್ ಇದ್ದಾಗ ಕಾರ್ಯಾಂಗದ ಮೇಲೆ ಏನೆಲ್ಲ ಬದಲಾವಣೆ ಆಗ್ತದ ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ? ಆ ಎಮರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಕಾರ್ಯಾಂಗದ ಮೇಲೆ ಏನೆಲ್ಲ ಬದಲಾವಣೆ ಆಗ್ತದ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಕಾರ್ಯಾಂಗದ ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಬೋದು, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ಗೆ ಡೈರೆಕ್ಷನ್ಸ್ ಗಳನ್ನ ಕೊಡಬಹುದು. ಎಮರ್ಜೆನ್ಸಿ ಇದ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಂಗದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಆಗಿರ್ಬೋದು ವಿಷಯಗಳು, ಯಾವುದೇ ವಿಷಯಗಳಾಗಿರ್ಬೋದು, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೇಳ್ತದ, ನೀವ್ ಈ ರೀತಿ ಮಾಡ್ರಿ, ನಿಮ್ಮದೇ ಆಗಿರ್ತಕ್ಕಂಥ ಪವರ್ ಅನ್ನು ಯೂಸ್ ಮಾಡಬೇಡ್ರಿ, ನಾನೇನ್ ಹೇಳ್ತಾನಲ್ಲ ಅದನ್ನ ನೀವು ಕೇಳಬೇಕು. ಹೌದಾ? ನೀವು ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ರೆ ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಏನೋ ಕೆಲವು ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತಲ್ಲ ಅದನ್ನ ರಾಜ್ಯ ಸರ್ಕಾರ ಕೇಳಬೇಕು. ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಣತಿಯಂತೆ ರಾಜ್ಯ ಸರ್ಕಾರಗಳು ಫಾಲೋ ಮಾಡಬೇಕು. ಯಾವುದೇ ರೀತಿ ಡೈರೆಕ್ಷನ್ಸ್ ಗಳನ್ನ ಕೊಟ್ಟರೂ ಸಹಿತ, ಕೇಂದ್ರ ಯಾವುದೇ ರೀತಿ ಡೈರೆಕ್ಷನ್ಸ್ ಗಳನ್ನ ಕೊಟ್ಟರೂ ಸಹಿತ ರಾಜ್ಯ ಸರ್ಕಾರಗಳು ಆ ಡೈರೆಕ್ಷನ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಇಲ್ಲ ರೀ ನನಗೆ ಫಾಲೋ ಮಾಡಕ್ ಆಗೋದಿಲ್ಲ, ನೀವು ಹೇಳಿದಂಗೆ ನಾನು ಕೇಳಕ್ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ. ಕೇಂದ್ರ ಸರ್ಕಾರ ಲಾಸ್ಟ್ಗೆ ತೆಲಿಕೆಟ್ಟು ಏನ್ ಮಾಡ್ತದ ಅಂತ ಹೇಳಿದ್ರೆ ಆರ್ಟಿಕಲ್ 356 ಯೂಸ್ ಮಾಡ್ಬಿಡ್ತದ. ನಾ ಹೇಳಿದಾಗ ನೀ ಕೇಳಿಲ್ಲ ಅಂತ ಹೇಳಿದ್ರೆ ನನಗೂ ಒಂದು ಅಸ್ತ್ರ ಅದ, ನನ್ನ ಕಡೆನೂ ಒಂದು ಪವರ್ ಅದ ಅಂತೇಳಿ ಆರ್ಟಿಕಲ್ 356 ಹೇರಿ ರಾಷ್ಟ್ರಪತಿಗಳ ಆಡಳಿತ ಹೇರ್ತಕ್ಕಂಥ ಪವರು ಸಹಿತ ಯಾರಿಗದ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕದ. ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಿಸ್ಯೂಸ್ಗಳನ್ನ ನಮ್ಮ ಒಂದು ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಈ ಅಂಶ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಕಾರ್ಯಾಂಗದ ಪರಿಣಾಮ ಯಾವ ರೀತಿ ಆಗ್ತದ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಹಾಗಾದ್ರೆ ಇನ್ನು ಎರಡನೇದೇನಂದ್ರ ಶಾಸಕಾಂಗದ ಮೇಲೆ ಪರಿಣಾಮ. ಎಕ್ಸಿಕ್ಯೂಟಿವ್ ಅಂದ್ರೆ ಏನಪ್ಪಾ ನಿಮ್ಗೆ ಅರ್ಥ ಈಗ ಜಸ್ಟ್ ಹೇಳ್ಕೊಟ್ಟೆ ನಾನು. ಓಕೆ, ಹಾಗಾದ್ರೆ ಇಲ್ಲಿ ಲೆಜಿಸ್ಲೇಚರ್ ಅಂದ್ರೆ ಏನಪ್ಪಾ ಇಲ್ಲ ಅಂತ ಹೇಳಿದ್ರೆ ಶಾಸನಗಳನ್ನ ಓಕೆ ರೂಪಿಸ್ತಕ್ಕಂಥ ಕೆಲಸ ಯಾರ್ದು? ಶಾಸಕಾಂಗದ್ದು. ಶಾಸಕಾಂಗಗಳನ್ನ ರೂಪಿಸಿ ಅವುಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಾಂಗದ್ದು. ಆ ಶಾಸನಗಳಲ್ಲಿ ಏನಾದ್ರೂ ತಪ್ಪುಗಳದಾವ ಅವುಗಳನ್ನ ಸರಿಪಡಿಸಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸ್ತಕ್ಕಂಥ ಕೆಲಸ ಯಾರ್ದು? ನ್ಯಾಯಾಂಗದ್ದು. ಇಷ್ಟು ಮೂರು ಅಂಶಗಳನ್ನು ನೀವು ತಿಳ್ಕೊಳ್ಳೇಬೇಕು. ಸಂವಿಧಾನ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮೂರು ಅಂಶಗಳ ಬಗ್ಗೆ ಬೇಸಿಕ್ ನಾಲೆಜ್ ನಿಮಗೆ ಇರಬೇಕು. ಇದ್ರೆ ಏನಾಗುತ್ತೆ, ಹೇಳ್ತಕ್ಕಂಥ ವಿಷಯ ಅರ್ಥ ಆಗ್ತದ ನಿಮ್ಗ. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗೋ ಸ್ವಲ್ಪ ಕಷ್ಟ ಆಗ್ತದ. ಹಾಗಾದ್ರೆ ಇವಾಗ ಶಾಸಕಾಂಗದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ. ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇನೆ ನಾನು, ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟೇ ಪವರ್, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ಪವರ್ ಆಗ್ತದ, ಸೆಂಟ್ರಲ್ ಗೌರ್ಮೆಂಟೇ ಪವರ್ಫುಲ್ ಇಲ್ಲಿ. ಹಾಗಾದ್ರೆ ಇಲ್ಲಿ ಶಾಸಕಾಂಗದ ಮೇಲೆ ಏನ್ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ಪವರ್ ಹೊಂದಿದೆ ಅಂತ ಹೇಳಿದ್ರೆ ಈ ಸ್ಟೇಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂತಹ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರಚಿಸ್ತಕ್ಕಂತ ಅಧಿಕಾರ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಸಂಸತ್ತಿಗೆ ಸಿಗ್ತದ. ಈ ಒಂದು ಸ್ಟೇಟ್ ಲಿಸ್ಟ್ ಇಲ್ಲಿ ಏನದಪ್ಪ, ರಾಜ್ಯ ಪಟ್ಟಿ. ನಮ್ಮಲ್ಲಿ ಏನ್ ಮಾಡಿದೇವಿ ನಾವು? ಸೆಂಟ್ರಲ್ ಲಿಸ್ಟ್ ಮಾಡಿದೇವಿ, ಸ್ಟೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ, ಕನ್ಕರೆಂಟ್ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದೇವೆ ನಾವು. ಹೌದಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳನ್ನ ಮಾಡ್ಕೊಂಡಿದ್ದೇವ. ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಹಾಗಾದ್ರೆ ಈ ಸೆಂಟ್ರಲ್ ಲಿಸ್ಟ್ ನಲ್ಲಿ ಎಷ್ಟದಾವ? 100 ವಿಷಯಗಳದಾವ. ಸ್ಟೇಟ್ ಲಿಸ್ಟ್ ನಲ್ಲಿ 61 ವಿಷಯಗಳದಾವ. ಈ ಒಂದು ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ. ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ಈ 61 ವಿಷಯಗಳದಾವಲ್ಲ, ಇದ್ರ ಮೇಲ್ಗಡೆ ಪವರು, ಇದ್ರ ಮೇಲೆ ಇವುಗಳನ್ನು ರೂಪಿಸ್ತಕ್ಕಂಥ ಪವರು ಪಾರ್ಲಿಮೆಂಟ್ ಪಡ್ಕೊಳ್ತದ, ಸಂಸತ್ತು ಪಡ್ಕೊಳ್ತದ. ಹಾಗಾದ್ರೆ ರಾಜ್ಯ ಒಂದು ಸರ್ಕಾರ ಅಂತಕ್ಕಂಥದ್ದು ಏನಾಗುತ್ತೆ, ತನ್ನ ಒಂದು ಕಾರ್ಯನಿರ್ವಹಿಸ್ತಕ್ಕಂತಹ ಸಾಮರ್ಥ್ಯವನ್ನ ಕಳ್ಕೊಳ್ತವೆ ಎಮರ್ಜೆನ್ಸಿ ಟೈಮ್ ನಲ್ಲಿ. ಹಾಗಾದ್ರೆ ಏನೆಲ್ಲ ಬರ್ತಾವ್ರಿ? ಭೂಕಂದಾಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಆಮೇಲೆ ವಿದ್ಯುತ್ ಶಕ್ತಿ ಆಗಿರ್ಬೋದು, ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತಲ್ಲ, ಏನೆಲ್ಲ ಅಧಿಕಾರಗಳನ್ನು ಮಾಡ್ತದಲ್ಲ, ಆ ಅಧಿಕಾರಗಳನ್ನ ರಾಜ್ಯ ಸರ್ಕಾರಗಳು ಪಾಲಿಸಬೇಕಾಗ್ತದ. ಇದನ್ನೇ ನಾವೇನಂತೇವಿ? ಶಾಸಕಾಂಗದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳಂತೇಳಿ ಕರಿತೀವಿ.
ಹಾಗಾದ್ರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಡ್ರಿ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ವಿಷಯಗಳ ಮೇಲೆ ಸಂಸತ್ತು ಏನ್ ಮಾಡ್ಬೋದು, ಕಾಯ್ದೆ ಕಾನೂನುಗಳನ್ನ ರೂಪಿಸಬಹುದು. ಹಾಗಾದ್ರೆ ಈ ಸಂಸತ್ತು ರೂಪಿಸಿರ್ತಕ್ಕಂತಹ, ಪಾರ್ಲಿಮೆಂಟ್ ರೂಪಿಸಿರ್ತಕ್ಕಂತಹ ಕಾಯ್ದೆ ಕಾನೂನುಗಳು ಎಲ್ಲಿವರೆಗಿರ್ತಾವ ಅಂತ ಹೇಳಿದ್ರೆ ಇಲ್ಲಿ 6 ಮಂತ್ ವರೆಗೂ ಅಷ್ಟೇ ಇರ್ತಾವೆ. ಇವು ಸಂಸತ್ತು ರೂಪಿಸಿರ್ತಕ್ಕಂಥ ಕಾಯ್ದೆ ಕಾನೂನುಗಳು 6 ತಿಂಗಳವರೆಗೂ ಮಾತ್ರ ಇರ್ತವೆ. 6 ತಿಂಗಳ ಆದ ನಂತರ ಅವು ರದ್ದಾಗ್ತವೆ. 6 ತಿಂಗಳ ಆದ ನಂತರ ಅವು ರದ್ದಾಗ್ತವೆ. ಹಾಗಾದ್ರೆ ಮತ್ತೆ ಕೂಡ ಏನಾಗಬೇಕಲ್ಲಿ, ಮತ್ತೆ ಕೂಡ ಸಂಸತ್ತಿನ ಒಂದು ಪರ್ಮಿಷನ್ ಬೇಕಾಗ್ತದ. ಆ ಉದ್ದೇಶಕ್ಕೆ ಈ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಏನಾಗುತ್ತೆ, ಶಾಸಕಾಂಗದ ಮೇಲೆ ಸ್ಟೇಟ್ ಗೌರ್ಮೆಂಟ್ ಅನ್ನ ತನ್ನ ಒಂದು ಹತೋಟಿಗೆ ತೆಗೆದುಕೊಳ್ತದ. ಹಾಗಾದ್ರೆ ಇಲ್ಲಿ ಈ ಅಂಶ ಇಂಪಾರ್ಟೆಂಟ್ ಆಗ್ತದ, ಸ್ಟೇಟ್ ಲಿಸ್ಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಶಾಸಕಾಂಗದ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮ ಬೀರ್ತದ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ, ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಣಕಾಸು ವಿಷಯದ ಮೇಲೆ ಏನೆಲ್ಲ ಪರಿಣಾಮ ಆಗ್ತದ ರೀ. ಹಣಕಾಸು ವಿಷಯದ ಮೇಲೆ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಯಾರು ಆಲ್ರೆಡಿ ಹೇಳ್ಕೊಟ್ಟೆ, ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆನೇ ನಿಮ್ಗೆ ಹೇಳ್ಕೊಟ್ಟೆ ನಾನು. ಸೆಂಟ್ರಲ್ ಗೌರ್ಮೆಂಟೇ ಡಾಮಿನೆಂಟ್ ಆಗಿರ್ತದ, ಅಲ್ಲಿಯೂ ಕೂಡ ಕೇಂದ್ರ ಸರ್ಕಾರವೇ ಏನಾಗಿರ್ತದ, ಪವರ್ ಅನ್ನು ಹೊಂದಿರ್ತದ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದಾಗ ಇಲ್ಲಿಯೂ ಸಹಿತ ಕೇಂದ್ರ ಸರ್ಕಾರನೇ ಪವರ್ಫುಲ್ ಹೊಂದಿರ್ತದ. ಯಾಕೆ ಹೇಳ್ರಿ, ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಹಣವನ್ನ ಕಡಿಮೆ ಮಾಡಬಹುದು. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಇಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಇರುವಂತ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಫಂಡ್ ಹೋಗ್ಬೇಕಾಗ್ತದೆ. ಎಲ್ಲಿ ಯಾರಿಗೆ, ಸ್ಟೇಟ್ ಗೌರ್ಮೆಂಟ್ಗೆ ಫಂಡ್ ಕೊಡ್ಬೇಕಾಗ್ತದ. ಕೆಲವೊಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಫಂಡ್ ಅನ್ನ ರಿಲೀಸ್ ಮಾಡ್ಬೇಕಾಗ್ತದ. ಬಟ್ ಅವಾಗ ಏನ್ ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸ್ಟೇಟ್ ಗೌರ್ಮೆಂಟ್ಗೆ ಹೋಗ್ತಕ್ಕಂಥ ಫಂಡ್ ಅನ್ನ ತಡೆ ಹಿಡಿಬಹುದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಎಥಿಕಲಿ ನಾವು ಮಾತಾಡೋದಾದ್ರೆ ಇಲ್ಲಿ ಏನಾದ್ರು ಬೇರೆ ಪಾರ್ಟಿಯವರು ಇದ್ರೆ ಅಂತ ತಿಳ್ಕೊಳ್ರಿ, ಬೇರೆ ಪಾರ್ಟಿ ಬೇರೆ ಇತ್ತು ಅಂತ ಹೇಳಿದ್ರ, ಪಕ್ಷಗಳು ಬೇರೆ ಬೇರೆ ಇದ್ದಾಗ ಇಲ್ಲಿಯೂ ಸಹಿತ ಏನಾಗುತ್ತೆ ಅಂತ ಹೇಳಿದ್ರ ಕೆಲವು ಸಂದರ್ಭದಲ್ಲಿ ಆ ಮಾಡ್ತಕ್ಕಂತಹ ಧೋರಣೆಗಳಲ್ಲಿ ಬದಲಾವಣೆ ಆಗ್ಬಹುದು. ಉದಾಹರಣೆ ನಿಮ್ಗೆ ಹೇಳೋದಾದ್ರೆ ಸೆಂಟ್ರಲ್ ನಲ್ಲಿ ಬಿಜೆಪಿ ಅದ ಅಂತ ತಿಳ್ಕೊಡ್ರಿ, ಸೆಂಟ್ರಲ್ ನಲ್ಲಿ ಬಿಜೆಪಿ ಅದ, ಸ್ಟೇಟ್ ನಲ್ಲಿ ಕಾಂಗ್ರೆಸ್ ಅದ ಅಂತ ತಿಳ್ಕೊಡ್ರಿ, ಸ್ಟೇಟ್ ನಲ್ಲಿ ಏನದ ಕಾಂಗ್ರೆಸ್ ಅದ ಅಂತ ತಿಳ್ಕೊಡ್ರಿ. ಅವಾಗ ಏನಾಗುತ್ತೆ, ಈ ಫಂಡಿಗೆ ಸಂಬಂಧಪಟ್ಟಂತೆ, ಫಂಡ್ ರಿಲೀಸ್ಗೆ ಸಂಬಂಧಪಟ್ಟಂತೆ ಅಲ್ಲೇನಾಗ್ಬೋದು, ಧೋರಣೆಗಳ ಬದಲಾವಣೆ ಆಗ್ಬೋದು, ನಿರ್ಧಾರಗಳ ಬದಲಾವಣೆ ಆಗ್ಬೋದು. ನಮ್ಮದೇ ಸರ್ಕಾರ ಅದ ಅಂತೇಳಿ NDA ಸರ್ಕಾರ ಏನ್ ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟ್ಗೆ ಅನುದಾನಗಳನ್ನು ಜಾಸ್ತಿ ಕೊಡ್ಬೋದು. ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಬೇರೆ ಗೌರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅನುದಾನಗಳನ್ನು ಕಡಿಮೆ ಕೊಡ್ಬೋದು, ಅನುದಾನನೇ ಕೊಡದೇ ಇರ್ಬೋದು. ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ಗಳನ್ನು ನಾವು ಆಲ್ರೆಡಿ ಇತಿಹಾಸದಲ್ಲಿ ಕಾಣ್ತೇವೆ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಯಾರಿಗೆ ಪವರ್ ಅದ ಅಂತಕ್ಕಂಥದ್ದನ್ನ ಹೇಳ್ಕೊಟ್ಟೆ ನಿಮ್ಗೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಅದ, ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ಅಂತಕ್ಕಂಥದ್ದೇ ಸೆಂಟ್ರಲ್ ಗೌರ್ಮೆಂಟ್ ಕೈ ಅದ. ಆ ಉದ್ದೇಶಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ಇಲ್ಲಿ ಇದು ಅಂಶ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ನು ನೋಡ್ರಿ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಮೇಲೆ ಆ ಅಧಿಕಾರಾವಧಿ ಮೇಲೆ ಏನೆಲ್ಲ ಪರಿಣಾಮ ಆಗ್ತದ. ಅಲ್ರಿ ಆಲ್ರೆಡಿ ಈಗ ಎಮರ್ಜೆನ್ಸಿ ಅಂತಕ್ಕಂಥದ್ದು ಘೋಷಣೆ ಮಾಡಿದಾರ. ಇಲ್ಲಿ ನೋಡ್ರಿ, ಈಗ 1962 ನಲ್ಲಿ ಘೋಷಣೆ ಆಗಿದೆ, 1971 ನಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ, 1975 ನಲ್ಲಿ ಘೋಷಣೆ ಆಗಿದೆ, 3 ಸಲ ಘೋಷಣೆ ಆಗಿದೆ. ಈ ಘೋಷಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತಕ್ಕಂಥದ್ದು ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಏನಿರುತ್ತೆ, ನಮ್ಮಲ್ಲಿ ಲೋಕಸಭೆ ಇರ್ತದ, ಜನತಾ ಸಭೆ ಇರ್ತದ, ಜೊತೆಗೆ ವಿಧಾನಸಭೆ ಇರ್ತದ. ಇವೆರಡೂ ಇದ್ದಾಗ ಇವುಗಳ ಅಧಿಕಾರ ಏನಾಗಿರ್ತದ್ರಿ, ಅವಾಗ ಅಧಿಕಾರಾವಧಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತದಲ್ಲ, ಅಧಿಕಾರಾವಧಿ ಮೇಲೆ ಏನೆಲ್ಲ ಪರಿಣಾಮ ಬೀರ್ತದ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಲೋಕಸಭೆಯ ಅಧಿಕಾರಾವಧಿ ಸಂಸತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾನೂನು ವಿಸ್ತರಣೆ ಮಾಡುವುದರ ಮೂಲಕವಾಗಿ ಲೋಕಸಭೆನೂ ಆಗಿರ್ಬೋದು, ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿನೂ ಆಗಿರ್ಬೋದು ಹೆಚ್ಚಿಸಬಹುದು. ಉದಾಹರಣೆ ಹೇಳೋದಾದ್ರೆ ನಿಮ್ಗೆ, ಇವಾಗ ಲೋಕಸಭೆ ಅಧಿಕಾರಾವಧಿ ಎಷ್ಟ್ರಿ, 5 years ಇರ್ತದ ಅಂತ ತಿಳ್ಕೊಡ್ರಿ. ಓಕೆ, ಒಂದ್ ವೇಳೆ ಈ ಎಮರ್ಜೆನ್ಸಿ ಅಂತಕ್ಕಂಥದ್ದು ಹೇರಿದ್ರೆ ಇಲ್ಲಿ ಏನಾಗುತ್ತೆ, ಇದನ್ನ ನಾವು ಒಂದು ವರ್ಷ ವಿಸ್ತರಣೆ ಮಾಡಬಹುದು.
ಅದೇ ರೀತಿಯಾಗಿ ವಿಧಾನಸಭೆಗಳ ಅಧಿಕಾರಾವಧಿನೂ ಸಹಿತ ಕರ್ನಾಟಕದಲ್ಲಿ ತೆಗೆದುಕೊಡ್ರಿ. ಇಲ್ಲಿಯೂ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು ಅಂತ ಹೇಳಿದ್ರೆ ಈ ಅಧಿಕಾರಾವಧಿಯನ್ನ ಈಗ ಆಲ್ರೆಡಿ ಈಗ 2023 ಎಲೆಕ್ಷನ್ಸ್ ಅದಲ್ಲ, ಅದನ್ನ ಏನ್ ಮಾಡಬಹುದು, ಮತ್ತೆ 1 ವರ್ಷಕ್ಕೆ ವಿಸ್ತರಣೆ ಮಾಡಬಹುದು. ಎಮರ್ಜೆನ್ಸಿ ಅಂತಕ್ಕಂಥ ಜಾರಿಗೆ ಬಂದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಇಲ್ಲಿ ಕಾಣ್ತೇವೆ. 1962 ನಲ್ಲಿ ಕಾಣ್ತೇವೆ, 71 ನಲ್ಲಿ ಕಾಣ್ತೇವೆ, 75 ನಲ್ಲಿ ಕಾಣ್ತೇವೆ. ಅವಾಗೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಲೋಕಸಭೆ ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಿದ್ರು, ಜೊತೆಗೆ ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನು ಸಹಿತ ವಿಸ್ತರಣೆ ಮಾಡಿದ್ರು. ಹಾಗಾದ್ರೆ ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಹಾಗಾದ್ರೆ ಇವಾಗ ಮುಂದೆ ಹೋಗ್ತಾ ಇದ್ದೇನೆ ನಾನು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ರೀ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 32 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಅಂಡ್ ಸೋಲ್ ಅಂತ ಹೇಳ್ತದ. ಹಾರ್ಟ್ ಅಂಡ್ ಸೋಲ್ ಯಾರು ಹೇಳಿದಾರೆ ಹಾರ್ಟ್ ಅಂಡ್ ಸೋಲ್ ಅಂತೇಳಿ? ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿದ್ದಾರೆ. ಅದನ್ನ ಆರ್ಟಿಕಲ್ 32 ಅನ್ನ ಇದನ್ನೇ ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಏನ್ರಿ, ಮನುಷ್ಯ ಮಾತಾಡ್ಬೇಕು, ಮನುಷ್ಯ ಬದುಕಬೇಕಾಗಿತ್ತು ಅಂತ ಹೇಳಿದ್ರೆ ಅವನಿಗೆ ಇರ್ತಕ್ಕಂಥ ಪವರ್ ಯಾವುದು? ಹಾರ್ಟೇ ನಿಂತು ಹೋಗ್ಬಿಟ್ರೆ ಮನುಷ್ಯ ಕಾರ್ಯನಿರ್ವಹಿಸ್ತಾನ? ಇಲ್ಲ ತಾನೆ. ಅದೇ ರೀತಿಯಾಗಿ ಈ ಎಮರ್ಜೆನ್ಸಿ ಅಂತಕ್ಕಂಥದ್ದು ಏನಾದ್ರೂ ಬಂತು, ಜಾರಿಗೆ ಆಯ್ತು ಅಂತ ಹೇಳಿದ್ರೆ ಹಾರ್ಟ್ ಅನ್ನ ಕಸ್ಕೊಂಡಂಗೆ. ಅಂದ್ರೆ ಏನ್ರಲ್ಲಿ ಆರ್ಟಿಕಲ್ 32 ಅಂತಕ್ಕಂಥದ್ದು ಅಂದ್ರೆ ಇಟ್ ಮೀನ್ಸ್ ಇಲ್ಲಿ ಮೂಲಭೂತ ಹಕ್ಕುಗಳು ಏನದಾವಲ್ಲ, ಫಂಡಮೆಂಟಲ್ ರೈಟ್ಸ್ ಏನದಾವಲ್ಲ, ಅವುಗಳು ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ತಾವೆ, ತಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾವೆ. ಅರ್ಥ ಮಾಡ್ಕೊಳ್ರಿ ಹೇಳ್ತಕ್ಕಂಥದ್ದನ್ನ. ಹಾಗಾದ್ರೆ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳದಾವೆ, ಅದ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ಕೊಡ್ತಾನ. ಇಲ್ಲಿ ನೋಡ್ರಿ ಆರ್ಟಿಕಲ್ 358 ಏನ್ ಹೇಳುತ್ತೆ ಅಂತ ಹೇಳಿದ್ರೆ 19ನೇ ವಿಧಿಯೊಳಗಡೆ ಏನದಲ್ಲ, ಆ 19ನೇ ವಿಧಿಯೊಳಗೆ ಇರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ಗಳು ಏನದಾವಲ್ಲ ಅವು ರದ್ದಾಗ್ತವೆ. ಫಂಡಮೆಂಟಲ್ ರೈಟ್ಸ್ ಗಳು ರದ್ದಾಗ್ತವೆ. 19ನೇ ವಿಧಿಯಲ್ಲಿರ್ತಕ್ಕಂತಹ ಎಲ್ಲಾ ಮೂಲಭೂತ ಹಕ್ಕುಗಳು ಸಹಿತ ರದ್ದಾಗ್ತವೆ. ಅವುಗಳನ್ನ ಅಮಾನತಿನಲ್ಲಿ ಇಡಲಾಗ್ತದ. ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ನೀವು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ನಮಗೆ ನೋವಾಗಿದೆ, ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡುವಂಗಿಲ್ಲ, ನ್ಯಾಯಾಲಯದಲ್ಲಿ ಕೇಸನ್ನು ಹಾಕುವಂಗಿಲ್ಲ. ಎದಕ್ಕೆ ಸಂಬಂಧಪಟ್ಟಂತೆ? ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ 358ರ ಒಂದು ಅಡಿಯಲ್ಲಿ ಭಾರತದ ಸಂವಿಧಾನದ 19ನೇ ವಿಧಿ ಏನದಲ್ಲ ಅದು ಸಂಪೂರ್ಣವಾಗಿ ರದ್ದಾಗ್ತದ ಎಮರ್ಜೆನ್ಸಿ ಇರುವಂತ ಸಂದರ್ಭದಲ್ಲಿ. 19ನೇ ವಿಧಿ ಅಡಿಯಲ್ಲಿ ಏನು 6 ಹಕ್ಕುಗಳು ಏನದಾವಲ್ಲ, 6 ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನೀನು ಸುಪ್ರೀಂ ಕೋರ್ಟಿಗೆ ಹೋಗಿ ಅಥವಾ ಹೈಕೋರ್ಟಿಗೆ ಹೋಗಿ ನಿನಗೇನು ಆ ಹಕ್ಕುಗಳ ಉಲ್ಲಂಘನೆ ಆಗಿದೆಯಲ್ಲ ಆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನೀನೇನ್ ಮಾಡುವಂಗಿಲ್ಲ, ದಾವೆಯನ್ನು ಹೂಡುವಂಗಿಲ್ಲ, ಕೇಸನ್ನು ಹೂಡುವಂಗಿಲ್ಲ. ಅವಾಗ ಸಂಪೂರ್ಣವಾಗಿರ್ತಕ್ಕಂಥ ಪವರನ್ನ ಸೆಂಟ್ರಲ್ ಗೌರ್ಮೆಂಟ್ ಪಡ್ಕೊಳ್ತದ. ನೀನು ಆರ್ಟಿಕಲ್ 19 ಪ್ರಕಾರ ಯಾವುದೇ ರೀತಿಯಾಗಿ ಈಗ ಮಹಾತ್ಮ ಗಾಂಧೀಜಿಯವರ ತತ್ವಗಳೇನದಾವಲ್ಲ, ಏನ್ರಿ ಸತ್ಯಾಗ್ರಹ ಮಾಡುವಂಗಿಲ್ಲ, ಶಾಂತಿಯುತವಾಗಿ ಸಭೆಯನ್ನು ಸಹಿತ ಸೇರುವಂಗಿಲ್ಲ ನೀನು. ಅದು ಕೂಡ ರೆಸ್ಟ್ರಿಕ್ಷನ್ಸ್ ಇರ್ತದ. ನೀ ಏನಾದ್ರು ಸಭೆ ಸೇರಕತ್ತೆ ಅಂತ ಹೇಳಿದ್ರೆ ಪೊಲೀಸರು ಬಂದ್ಬಿಟ್ಟು ನಿನ್ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಯಾಕೆ ಲಾಠಿ ಚಾರ್ಜ್ ಮಾಡ್ರಿ ಅಂತೇಳಿ ಕೇಳಕ್ ಆಗೋದಿಲ್ಲ. ಯಾಕೆ ಹೇಳ್ರಿ, ಆಲ್ರೆಡಿ ರಿಸ್ಟ್ರಿಕ್ಷನ್ ಸೇರಿದಾರಲ್ರಿ, ಅದನ್ನ ನೀವು ಫಾಲೋ ಮಾಡಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ನೀನು ಏನಂತ ಹೇಳಿದ್ರೆ ಪ್ರೆಷರ್ ಗ್ರೂಪ್ಸ್ಗಳನ್ನ ಕಟ್ಕೊಂಡು ಹೋರಾಟ ಮಾಡುವಂಗಿಲ್ಲ, ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೋರಾಟ ಮಾಡುವಂಗಿಲ್ಲ. ಅದು ಕೂಡ ರೆಸ್ಟ್ರಿಕ್ಷನ್ಸ್ ಹೇರಲಾಗಿದೆ. ಯಾಕೆ ಹೇಳ್ರಿ, ನೀವು ಮಾಡ್ತಕ್ಕಂಥ ಹಿತಾಸಕ್ತಿ ಒಳ್ಳೇದಾಗಿದ್ರು ಸಹಿತ ಒಂದು ಕಡೆ ಕೆಟ್ಟದ್ದಂತೇಳಿ ಭಾವಿಸ್ಬೋದು. ಯಾವ ರೀತಿ, ನೀವೊಂದು ಸಂಘ ಸಂಸ್ಥೆಗಳನ್ನ ಏನಾದ್ರೂ ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ರೆ ಅದು ರಾಷ್ಟ್ರದ ಐಕ್ಯತೆಗೆ, ರಾಷ್ಟ್ರದ ಸಮಗ್ರತೆಗೆ, ರಾಷ್ಟ್ರದ ವೈವಿಧ್ಯತೆಗೆ ಧಕ್ಕೆ ತರಬಹುದು. ಅದರ ಆಧಾರದ ಮೇಲೆ ಏನ್ ಮಾಡ್ಬೋದು, ನಿನ್ನನ್ನು ಅರೆಸ್ಟ್ ಮಾಡ್ಬೋದಪ್ಪ. ಆರ್ಟಿಕಲ್ 19 ಅದೇ ಹೇಳುತ್ತೆ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ಏನಂತ ಹೇಳಿದ್ರೆ, ನೀನು ಒಂದು ವೇಳೆ ಆಗಿನ ಸಂದರ್ಭದಲ್ಲಿ ಏನಾದ್ರು ವ್ಯಾಪಾರವನ್ನು ಮಾಡ್ತಾ ಇದ್ದಿ, ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಿನ್ನ ಮೇಲೂ ಸಹಿತ ಕ್ರಮವನ್ನು ಕೈಗೊಳ್ಬಹುದು ಸರ್ಕಾರ. ನೀ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಗಿಲ್ಲ, ಏನು ಮಾಡುವಂಗಿಲ್ಲ. ಸರ್ಕಾರದ ನಿರ್ದೇಶನಗಳನ್ನ ಪಾಲನೆ ಮಾಡ್ಬೇಕು ನೀನು. ಸರ್ಕಾರ ಏನಾದ್ರು ನಿರ್ದೇಶನಗಳನ್ನ ಕೊಡ್ತಪ್ಪ ನೀ ಮಾಡು ಅಂತ ಹೇಳಿದ್ರೆ ಮಾಡ್ಬೋದು. ಬಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಾಗುತ್ತೆ, ಆರ್ಟಿಕಲ್ 19 ನಲ್ಲಿ ಇರ್ತಕ್ಕಂಥ 6 ಹಕ್ಕುಗಳು ಇರುವುದಿಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಇವೆರಡು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟು. ಯಾಕೆ ಹೇಳ್ರಿ, ಎಕ್ಸೆಪ್ಷನ್ ಪಾರ್ಟ್ ಆ ಉದ್ದೇಶಕ್ಕೋಸ್ಕರ ಈ 358 359 ಎರಡು ಇಂಪಾರ್ಟೆಂಟ್ ಆಗ್ತದ. ಅರ್ಥ ಮಾಡ್ಕೊಳ್ರಿ.
ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿಗೆ ಹೋಗುವಂಗಿಲ್ಲ, ಹೈಕೋರ್ಟ್ಗೆ ಹೋಗುವಂಗಿಲ್ಲ. ನಿನ್ನ ಹಕ್ಕುಗಳು ಏನಾಗ್ತಾವ ಇಲ್ಲಿ 6 ಹಕ್ಕುಗಳನ್ನ ಸರ್ಕಾರ ಕಸಿದ್ಕೊಳ್ತದ. ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ 1978 ನಲ್ಲಿ ಏನ್ ಮಾಡಲಾಯ್ತು, 1978 ನಲ್ಲಿ ಜನತಾ ಸರ್ಕಾರ ಏನ್ ಮಾಡ್ತು, ಕಾನ್ಸ್ಟಿಟ್ಯೂಷನ್ಗೆ 44 ಅಮೆಂಡ್ಮೆಂಟ್ ಮಾಡಲಾಯ್ತು. 44ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕವಾಗಿ ಇಲ್ಲಿ 20 ಮತ್ತು 21ನೇ ವಿಧಿ ಏನದಲ್ಲ ಇವೆರಡೂ ರದ್ದಾಗುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನೀನೇನ್ ಮಾಡ್ಬೋದು, ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು. ಓಕೆ, ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು, ಜೊತೆಗೆ ಹೈಕೋರ್ಟಿಗೂ ಹೋಗ್ಬೋದು. ಅರ್ಥ ಮಾಡ್ಕೊಡ್ರಿ ಇದನ್ನ. ಇದು ಒಂಚೂರು ಟ್ರಿಕ್ಕಿ ಅದ, ಇದು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಟಿಕಲ್ 350 ಪ್ರಕಾರ ಇವೆರಡನ್ನು ನಿಮಗೆ ನಾನು ಕಂಪೇರ್ ಮಾಡಿ ಹೇಳ್ತೇನೆ. ಆರ್ಟಿಕಲ್ 350 ಪ್ರಕಾರ ನೀನು ಸಂವಿಧಾನದಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಇರ್ತಕ್ಕಂತಹ 19ನೇ ವಿಧಿಯಲ್ಲಿರ್ತಕ್ಕಂತಹ 6 ಹಕ್ಕುಗಳನ್ನ ನೀವು ಉಪಯೋಗಿಸುವಂಗಿಲ್ಲ. 6 ಹಕ್ಕುಗಳು ಏನಾದ್ರು ಧಕ್ಕೆ ಆದ್ರೆ ನೀ ಏನ್ ಮಾಡ್ಬೋದು, ನೀನು ಯಾವುದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಹೋಗುವಂಗಿಲ್ಲ. ಆದ್ರೆ ಇಲ್ಲಿ 1978 ಮತ್ತೆ ಏನ್ ಮಾಡ್ಲಾಗ್ತಾರೆ, 44 ಅಮೆಂಡ್ಮೆಂಟ್ ಮಾಡ್ತಾರೆ. ಆ 44 ಅಮೆಂಡ್ಮೆಂಟ್ ಪ್ರಕಾರ 359ನೇ ವಿಧಿ ಅಡಿಯಲ್ಲಿ 20 ಮತ್ತು 21 ಏನ ಅದಾವಲ್ರಿ ಇವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂತ ವಿಧಿಗಳು, ಇವೆರಡೂ ರದ್ದಾಗುವುದಿಲ್ಲ, ಮಿಕ್ಕಿದ್ದು ಎಲ್ಲ ಆಗ್ತವೆ. 2021 ಇವೆರಡು ವಿಧಿಗಳು ರದ್ದಾಗುವುದಿಲ್ಲ. ಈ ಎರಡೂ ವಿಧಿಗಳಿಗೆ ಸಂಬಂಧಪಟ್ಟಂತೆ 20 ಮತ್ತು 21 ವಿಧಿಗಳಿಗೆ ಸಂಬಂಧಪಟ್ಟಂತೆ ನಿನಗೇನಾದ್ರೂ ಧಕ್ಕೆ ಆದ್ರೆ ನೀನು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು. ಒಂದು ರಿಟ್ ಅನ್ನು ಸಲ್ಲಿಸುವುದರ ಮೂಲಕವಾಗಿ ನೀನು ನ್ಯಾಯವನ್ನ ದೊರಕಿಸ್ಕೊಳ್ಬಹುದು. 20ನೇ ವಿಧಿ ಇಲ್ಲಿ ನೋಡ್ರಿ, ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಪರಾಧಿಗಳಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಮಾಡ್ತದ. ನೋ ಎಕ್ಸ್ಪ್ಯಾಕ್ಟೋ ಲಾ ಬಗ್ಗೆ ಹೇಳ್ತದ ರೀ, ಡಬಲ್ ಜಿಯೋಪಾರ್ಟಿ ಬಗ್ಗೆ ಹೇಳ್ತದ, ಜೊತೆಗೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತೇಳಿ ಬರ್ತದ. 3 ಅಂಶದ ಬಗ್ಗೆ 20ನೇ ವಿಧಿ ಹೇಳ್ತದ. ಅಪರಾಧಿಗಳ ರಕ್ಷಣೆ ಬಗ್ಗೆ ಕುರಿತು ಮಾತಾಡ್ತದ. ಜೊತೆಗೆ 21ನೇ ವಿಧಿ ಏನ್ ಹೇಳುತ್ತ ಅಂತ ಹೇಳಿದ್ರೆ, ಇದು ಕೂಡ ಒಂಥರ ಏನಂತ ಹೇಳಿದ್ರೆ 21ನೇ ವಿಧಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಇದು. ಈ ಆರ್ಟಿಕಲ್ ನಲ್ಲಿ ಏನಾಗುತ್ತೆ, ಕೇಸಸ್ಗಳು ಬರ್ತವೆ. ಮೇನಕಾ ಗಾಂಧಿ ಕೇಸ್ ನಲ್ಲಿ ಏನ್ ಹೇಳಲಾಗಿದೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವಿಸ್ತಕ್ಕಂಥ ಹಕ್ಕಿದೆ, ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಬದುಕತಕ್ಕಂಥ ಹಕ್ಕಿದೆ, ಶುದ್ಧ ನೀರನ್ನು ಪಡ್ಕೊಳ್ತಕ್ಕಂಥ ಹಕ್ಕಿದೆ. ಈ ರೀತಿಯಾಗಿ ಸುಮಾರು ಒಂದು 11 ಅಂಶ 12 ಅಂಶಗಳ ಬಗ್ಗೆ ಹೇಳ್ತಾರೆ. ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಅದು ಎಲ್ಲಿ ಬರ್ತದೆ, 21ನೇ ವಿಧಿ ಒಳಗಡೆ ಬರ್ತದ. ನಿನಗೇನಾದ್ರು ಧಕ್ಕೆ ಆದ್ರೆ ನೀ ಏನ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮಗೆ ನಾನು. ಈ 21ನೇ ವಿಧಿ ಏನ್ ಹೇಳತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ, 21ನೇ ವಿಧಿ ಏನ್ ಹೇಳುತ್ತಿಲ್ಲಿ, ನಿನಗೆ ಜೀವಿಸ್ತಕ್ಕಂಥ ಹಕ್ಕದ ಬಗ್ಗೆ ತಿಳಿಸ್ಕೊಡ್ತದ. ಜೀವಿಸ್ತಕ್ಕಂಥ ಹಕ್ಕು, ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸರ ಸಿಗ್ಬೇಕು, ನಿನಗ ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ಸಿಗ್ಬೇಕು. ಈ ಜೀವಿಸ್ತಕ್ಕಂಥ ಹಕ್ಕನ್ನ ಎಮರ್ಜೆನ್ಸಿ ಇದ್ದಾಗ ಗೋರ್ಮೆಂಟ್ ಏನಾದ್ರು ಕಿತ್ಕೊಂತ ಅಂತ ತಿಳ್ಕೊ. ಗೋರ್ಮೆಂಟ್ ಏನಾದ್ರು ಕಿತ್ಕೊಂತ ಅಂತ ಹೇಳಿದ್ರೆ ನೀನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಹೈಕೋರ್ಟಿಗೆ ಹೋಗ್ಬೋದು. ನ್ಯಾಯಾಲಯದಲ್ಲಿ ದಾವೆ ನೋಡ್ಬೋದು, ಸರ್ಕಾರದ ವಿರುದ್ಧನೇ ಓಡ್ಬೋದು. ನನ್ನ ಹಕ್ಕುಗಳನ್ನು ನನಗೆ ನೀಡ್ರಿ ಅಂತೇಳಿ ನೀವು ಕೇಳ್ಕೊಳ್ಬೋದು. ಆ ರೀತಿ ಪವರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೂ ಆರ್ಟಿಕಲ್ 20 ಮತ್ತು 21 ನಲ್ಲಿ ಸಿಗ್ತದ. ಈ ಕ್ಲಾಸ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಇವೆರಡನ್ನು ಇನ್ನೊಂದ್ಸಲ ಓದ್ಬೇಕಾಗ್ತದ. ಇವೆರಡಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೊಂದ್ಸಲ ಬುಕ್ಸ್ ಅನ್ನ ಅಧ್ಯಯನ ಮಾಡ್ರಿ. ಯಾಕಂತ ಹೇಳಿದ್ರೆ ಇವೆರಡು ಇಂಪಾರ್ಟೆಂಟ್ ಆಗ್ತದೆ. ನಿಮ್ಗ ಪ್ರಿಲಿಮ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಆರ್ಟಿಕಲ್ 358 ಕೇಳ್ತಾರೆ, 359 ಕೇಳ್ತಾರೆ. ಇದುವರೆಗೂ ನಡೆದಿರ್ತಕ್ಕಂಥ SD ಆಗಿರ್ಬೋದು, FD ಆಗಿರ್ಬೋದು, PC, PSI, UPSC, KPSC ಎಲ್ಲಾ ಪರೀಕ್ಷೆಗಳಲ್ಲಿಯೂ ಸಹಿತ ಈ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಇರ್ತಕ್ಕಂಥ ಎಕ್ಸೆಪ್ಷನ್ ಪಾರ್ಟ್ ಇದು. ಆ ಉದ್ದೇಶಕ್ಕೋಸ್ಕರ 358 ಕೇಳಿದ್ದಾರೆ, 359 ಕೇಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವೆರಡು ವೆರಿ ಇಂಪಾರ್ಟೆಂಟ್ ಆಗ್ತಾವ, 358 ಮತ್ತೆ 359. ಹಾಗಾದ್ರೆ ಇವೆರಡು ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗಿದಾವ ಅಂತೇಳಿ ಭಾವಿಸ್ತೇನೆ ನಾನು. ಇವಾಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಇದುವರೆಗೂ ಸಹಿತ ಈಗ ಏನೇನು ಅರ್ಥ ಮಾಡ್ಕೊಂಡಿಪ್ಪ ನಾವು ಅಂತ ಹೇಳಿದ್ರೆ, ಒಂದು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ತಿಳ್ಕೊಂಡ್ವಿ ನಾವು. ನ್ಯಾಷನಲ್ ಎಮರ್ಜೆನ್ಸಿ ಅಂತಕ್ಕಂಥದ್ದು ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರಲಾಗ್ತದ. ಜೊತೆಗೆ ಪಾರ್ಲಿಮೆಂಟಿನ ಪ್ರೊಸೆಸ್ ಯಾವ ರೀತಿ ಇರ್ತದ, ಪಾರ್ಲಿಮೆಂಟಿನ ಪರ್ಮಿಷನ್ ಹೆಂಗೆ ತಗೊಳ್ಬೇಕು, ನಾವು ಸಂಸತ್ತಿನ ಒಪ್ಪಿಗೆ ಯಾವ ರೀತಿ ತಗೊಳ್ಬೇಕು, ಆ ತುರ್ತು ಪರಿಸ್ಥಿತಿನ ಹಿಂದಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ
ಏನೆಲ್ಲ ಪ್ರೊಸೀಜರ್ಗಳದಾವ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಜೊತೆಗೆ ಈ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಏನಾದ್ರು ಬಂತು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡರ ನಡುವೆ ಆಗ್ತಕ್ಕಂಥ ಚೇಂಜಸ್ಗಳೇನು, ಫಂಡಮೆಂಟಲ್ ರೈಟ್ಸ್ ಅವೇನಾಗ್ತವೆ, ಫಂಡಮೆಂಟಲ್ ರೈಟ್ಸ್ಗಳು ಏನಾಗ್ತವೆ, ಯಾವ್ಯಾವ ಫಂಡಮೆಂಟಲ್ ರೈಟ್ಸ್ನಲ್ಲಿ ಮುಖ್ಯವಾಗಿ ಆರ್ಟಿಕಲ್ 358 ಏನು ಹೇಳ್ತದ, 359 ಏನು ಹೇಳ್ತದ, ಈ ಎಲ್ಲದ್ರ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡ್ವಿ, ಎಲ್ಲದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಏನು ಅಂಶ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿದ್ರೆ, ಇದುವರೆಗೂ ಸಹಿತ ಸ್ಟಿಲ್ 2022 ಇದುವರೆಗೂ ಸಹಿತ ಎಷ್ಟೆಲ್ಲ ತುರ್ತು ಪರಿಸ್ಥಿತಿಗಳನ್ನ ಹೇರಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ರಿ. 1962 ನಲ್ಲಿ ಮತ್ತೆ 1971 ನಲ್ಲಿ ಇನ್ನೂ ಒಂದು 1975 ನಲ್ಲಿ ಹೇರಲಾಗ್ತದ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ 1962 ನಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಇಲ್ಲಿ ನೋಡಿ, ಭಾರತ ಸ್ವತಂತ್ರಗೊಂಡು ಕೆಲವೇ ವರ್ಷಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 1962 ನಲ್ಲಿ ಏನಾಗುತ್ತೆ, ಭಾರತಕ್ಕೆ ನಿರೀಕ್ಷಣೆ ಇರಲಿಲ್ಲ ಈ ಯುದ್ಧ ಆಗ್ತದ ಅಂತೇಳಿ, ಭಾರತಕ್ಕೆ ನಿರೀಕ್ಷಣೆ ಇರಲಿಲ್ಲ ಯುದ್ಧ ಆಗ್ತದ ಅಂತೇಳಿ. ಚೈನಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಮೇಲ್ಗಡೆ ದಾಳಿ ಮಾಡ್ತದ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ನೆಹರು ಅವರ ಒಂದು ತತ್ವ ಏನಾಗಿತ್ತು ಹೇಳ್ರಿ. ಇಲ್ಲಿ ಚೈನಾ ಆಕ್ಚುಲಿ ಬಾಯ್ ಅಂತೇಳಿ ಕರಿತಾ ಇದ್ವಿ ನಾವು. ಚೈನಾ ಮತ್ತು ಇಂಡಿಯಾ ಎರಡೂ ಕೂಡ ಆ ತರ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇತ್ತು. ಆಲ್ರೆಡಿ ನಾವೇನ್ ಮಾಡಿದ್ವಿ, ಒಂದು ಫಾರಿನ್ ಪಾಲಿಸಿಯನ್ನು ಘೋಷಣೆ ಮಾಡ್ಕೊಂಡಿದ್ವಿ ನಾವು. ನಮ್ಮದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ನಾವು ಅಳವಡಿಸ್ಕೊಂಡಿದ್ವಿ. ಆ ವಿದೇಶಾಂಗ ನೀತಿಯಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ 1954 ನಲ್ಲಿ ಏನ್ ಮಾಡ್ಕೊಂಡಿದ್ವಿ, ನಾವು ಪಂಚಶೀಲ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ. ಪಂಚಶೀಲ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ವಿ. ಪ್ರಶ್ನೆ ಕೇಳ್ತಾರೆ, ಪಂಚಶೀಲ ಅಂತಕ್ಕಂಥದ್ದು ಭಾರತ ಮತ್ತು ಚೈನಾ ನಡುವೆ ಆಗಿರ್ತಕ್ಕಂಥ ಅಗ್ರಿಮೆಂಟು. ಭಾರತದ ಒಂದು ಫಾರಿನ್ ಪಾಲಿಸಿಯಲ್ಲಿ ಬರ್ತದ, ನೆನ್ಪಿಟ್ಟುಕೊಳ್ರಿ. 1954ರಲ್ಲಿ ಪಂಚಶೀಲ ಮಾಡ್ಕೊಂಡಿದ್ವಿ. ಆ ಪಂಚಶೀಲ ಒಪ್ಪಂದದ ಪ್ರಕಾರ ನಾವು ಅಂದ್ರೆ ಚೈನಾ ಮತ್ತೆ ಭಾರತ ಎರಡೂ ಸಹಿತ ಅನ್ಯೋನ್ಯವಾಗಿರೋಣ, ನಮ್ಮ ಒಂದು ಸಾವರ್ನಿಟಿಯನ್ನ ಗೌರವಿಸೋಣ, ಯಾವುದೇ ಕಾರಣಕ್ಕೂ ಯುದ್ಧವನ್ನು ಮಾಡೋದು ಬೇಡ, ಪರಸ್ಪರ ಸ್ನೇಹಿತರಾಗಿರೋಣ ಅಂತೇಳಿ 5 ಅಂಶಗಳನ್ನು ನಾವೇನ್ ಮಾಡ್ಕೊಂಡಿದ್ವಿ, ಅವರೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ವಿ ನಾವು. ಆದ್ರೆ ಚೈನಾ ಏನ್ ಮಾಡುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಕೊಡೋದಿಲ್ಲ, ಪಂಚಶೀಲ ಗೌರವವನ್ನು ಕೊಡೋದಿಲ್ಲ. 1962ರಲ್ಲಿ ಅವಾಗ ನೆಹರು ಅವರಿದ್ರು, ನೇರವಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಚೈನಾ ಭಾರತದ ಮೇಲೆ ದಾಳಿ ಮಾಡ್ತದ. ದಾಳಿ ಮಾಡ್ಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣ ಇರ್ಬೋದು. ಟಿಬೇಟ್ನಲ್ಲಿರ್ತಕ್ಕಂಥ ದಲೈ ಲಾಮ್ಗೆ ಭಾರತ ಆಶ್ರಯ ಸಹಿತ ಕೊಟ್ಟಿರ್ತದ. ಜೊತೆಗೆ ಇಲ್ಲಿ ಏನದ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರುಣಾಚಲ್ ಪ್ರದೇಶ ಏನದಲ್ಲ, ಈ ಅರುಣಾಚಲ್ ಪ್ರದೇಶ ಈಶಾನ್ಯ ರಾಜ್ಯಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ. ಇಲ್ಲಿ ಏನ್ ಮಾಡಿರುತ್ತೆ ಅಂತ ಹೇಳಿದ್ರೆ ಚೈನಾ ಆ ಪ್ರದೇಶವನ್ನು ಸಹಿತ ತಗೊಳ್ಬೇಕಂತೇಳಿ ತನ್ನದೇ ಆಗಿರ್ತಕ್ಕಂಥ ಹಿತಾಸಕ್ತಿಯನ್ನು ಹೊಂದಿದ. ಈ ಉದ್ದೇಶಕ್ಕೋಸ್ಕರನೇ ಏನಾಗುತ್ತೆ ಅಲ್ಲಿ ಅವಾಗ ದೋಕ್ಲಾಂ ಬಿಕ್ಕಟ್ಟನ್ನು ನೀವು ನೋಡಿರ್ಬೋದು. ಅವಾಗ ಆ ಬಿಕ್ಕಟ್ಟುಗಳು ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಚೈನಾದ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಒಂದು ರಾಜ್ಯವನ್ನ ಹೆಂಗಾದ್ರೂ ಮಾಡಿ ನಾನು ತಗೊಳ್ಬೇಕು, ಹೆಂಗಾದ್ರೂ ಮಾಡಿ ನಾನು ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಚೈನಾ ಏನ್ ಮಾಡ್ತದ, ತನ್ನದೇ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ಏನ್ ಮಾಡಾಕತ್ತಿಲಿ ನಮ್ಮ ಮೇಲೆ ಹೇರಾಗ್ತೈತಿ. ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಈ ಇಂಡಿಯಾ ಮತ್ತು ಚೈನಾಗೆ ಸಂಬಂಧಪಟ್ಟಂತೆ ಓಕೆ, ಇಲ್ಲಿ ಇನ್ನೊಂದು ಮ್ಯಾಕ್ ಮೋಹನ್ ರೇಖೆಯನ್ನು ಹೇರಲಾಗಿದೆ. ನಾವು ಮ್ಯಾಕ್ ಮೋಹನ್ ಇಂಡಿಯಾ ಮತ್ತು ಚೈನಾ ನಡುವೆ ಯಾವ ರೇಖೆ ಇದೆ, ಯಾವ ಗಡಿ ರೇಖೆ ಇದೆ, ಮ್ಯಾಕ್ ಮೋಹನ್ ಗಡಿ ರೇಖೆ ಇದೆ. ಕೇಳ್ತಾರೆ ಪರೀಕ್ಷೆಯಲ್ಲಿ, ಕೇಳಿದ್ದಾರೆ ಇದನ್ನ. ಮ್ಯಾಕ್ ಮೋಹನ್ ಗಡಿ ರೇಖೆಯನ್ನು ಎಳೆಯಲಾಗಿದೆ. ಆದ್ರೂ ಸಹಿತ ಗಡಿ ರೇಖೆಯನ್ನು ಎಳೆದ್ರೂ ಸಹಿತ ಚೈನಾ ಏನ್ ಮಾಡುತ್ತೆ, ಆಲ್ರೆಡಿ ಇಲ್ಲಿ ಬ್ರಹ್ಮಪುತ್ರ ನದಿ ಅದ. ಆ ಬ್ರಹ್ಮಪುತ್ರ ನದಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಚೈನಾ ಏನ್ ಮಾಡಾಕತ್ತಿ, ಆಲ್ರೆಡಿ ನೀವು ಗಮನಿಸಿರ್ಬೋದು, ಈಶಾನ್ಯ ರಾಜ್ಯಗಳ ಮೇಲೆ ಏನಾದ್ರು ಜಾಸ್ತಿ ಮಳೆಯಾಗಿ ಏನಾದ್ರು ಡ್ಯಾಮ್ ಏನಾದ್ರು ತುಂಬಂತ ಹೇಳಿದ್ರೆ ಆ ನೀರನ್ನ ಹರಿಬಿಡೋದ್ರ ಮೂಲಕವಾಗಿ ಅಲ್ಲಿ ಪ್ರವಾಹನ ಉಂಟು ಮಾಡ್ತಕ್ಕಂಥ ಕೆಲಸ ಚೈನಾ ಮಾಡ್ತಾ ಇದೆ. ಇದು ಕೂಡ ಒಂದು ರೀತಿಯಾಗಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಾಡ್ತಕ್ಕಂಥ ಶೋಷಣೆನೇ ಹೌದು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಹಿತ
ಚೈನಾ ಮತ್ತು ಇಂಡಿಯಾಗೆ ಸಂಬಂಧಪಟ್ಟಂತೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ಬರ್ತದ, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಬರ್ತದೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣೆಗಳಾಗಿಲ್ಲ. ನಾವು ಭಾರತೀಯರು ಅಲ್ಲಿ ಸುಧಾರಣೆಗೋಸ್ಕರ ನಾವು ಅಲ್ಲಿ ಚೈನಾದ ಹತ್ರ ಹೋದ್ರೂ ಸಹಿತ ಚೈನಾ ಏನ್ ಮಾಡ್ತಾ ಇದೆ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ನೀವೇನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ 1962 ನಲ್ಲಿ ಇಂಡಿಯಾ ಮತ್ತು ಚೈನಾ ನಡುವೆ ವಾರ ಆಗ್ತದ. ಹಾಗಾದ್ರೆ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಚೈನಾ ಮತ್ತು ಇಂಡಿಯಾ ನಡುವೆ ಇರ್ತಕ್ಕಂಥ ಒಂದು ಗಡಿರೇಖೆ ಯಾವುದು? ಮ್ಯಾಕ್ ಮೋಹನ್ ಗಡಿರೇಖೆ. ನೆನ್ಪಿಟ್ಕೊಡ್ರಿ, ಇಷ್ಟ ಅಂಶ ನೀವು ಇಂಪಾರ್ಟೆಂಟ್ ಆಗ್ತದ, ಇದನ್ನ ನೀವು ತಿಳ್ಕೊಳ್ಬೇಕು. ಇದನ್ನ ಒಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ. ಇದನ್ನ ಎರೇಸ್ ಮಾಡ್ತೇನೆ ನಾನು. ಇನ್ನು ಎರಡನೇದು ಏನಂದ್ರೆ, ಮುಖ್ಯವಾಗಿ 1971 ನಲ್ಲಿ ಇಲ್ಲಿ ನೋಡ್ರಿ, 1962 ನಲ್ಲಿ ಚೈನಾ ದಾಳಿ ಮಾಡ್ತು, ಚೈನಾ ವಿನ್ ಆಗ್ತಿದ್ರು, ಒಳಗಡೆ ಚೈನಾ ಗೆತ್ತು. ಚೈನಾ ಯಾಕೆ ಗೆತ್ತು ಅಂತ ಹೇಳಿದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳದಾವ್ರಿ. ಭಾರತ ಅವಾಗಲೇ ಸ್ವತಂತ್ರಗೊಂಡಾಗ ಎಲ್ಲಿ ದುಡ್ಡು ಇರಬೇಕು, ಎಲ್ಲಿ ಹಣಕಾಸಿನ ಸೌಲಭ್ಯ ಎಲ್ಲಿರ್ಬೇಕು ಅವಾಗಿನ ಟೈಮ್ದಲ್ಲಿ. ಅವಾಗಿನ ಟೈಮ್ದಲ್ಲಿ ಯಾವುದೇ ರೀತಿ ಜಾಗತೀಕರಣ ಇರಲಿಲ್ಲ, ಖಾಸೀಕರಣ ಇರಲಿಲ್ಲ, ಉದಾರೀಕರಣ ಇರಲಿಲ್ಲ. ದೇಶಕ್ಕೆ ಫಂಡ್ ಹೆಂಗ್ ಬರಬೇಕು, ದೇಶದಲ್ಲಿ ಟೆಕ್ನಾಲಜಿನೂ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಹಾಗಿದ್ದಾಗ ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಸೈನ್ಯಕ್ಕೆ ದುಡ್ಡು ಬೇಕಲ್ಲ, ಮಿಲಿಟರಿ ಪವರ್ ಬೇಕಲ್ಲ. ಪವರ್ ಇಲ್ಲ ಅಂತ ಹೇಳಿದ್ರೆ ಮಿಲಿಟರಿ ಹೆಂಗ್ ಗೆಲ್ತದ? ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಏನಾಗುತ್ತೆ, ನಮ್ಮ ಭಾರತ ಸೋಲ್ತದ. ಅವಾಗ ಇಲ್ಲಿ ಏನಾಗುತ್ತೆ, 1962 ಭಾರತ ಸೋತಾಗ ಇಲ್ಲಿ ಪಾಕಿಸ್ತಾನ ಕಾಣಿಸ್ತದ ಏನಂತ. ಹಾಗಾದ್ರೆ ಇಲ್ಲಿ 1962 ಚೈನಾದೊಂದಿಗೆ ಭಾರತ ಸೋತ್ಬಿಟ್ಟದ. ಇಲ್ಲಿ ಮೇಲೆ ಭಾರತಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ, ನಮ್ ಜೊತೆ ಗೆಲ್ಲುವಷ್ಟು ಅಂತೇಳಿ ಇಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ, ಇಂಡಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾವಾಗ? 1971 ನಲ್ಲಿ ಅಟ್ಯಾಕ್ ಮಾಡುತ್ತೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಅರ್ಥ ಮಾಡ್ಕೊಡ್ರಿ, ಈ 1971 ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತ ಆಲ್ರೆಡಿ ಪಾಠ ಕಲ್ತಿರ್ತದ ಚೈನಾದಿಂದ. ಇನ್ನು ನಾವು ಯಾವುದೇ ಕಾರಣಕ್ಕೂ ಬೇರೆ ರಾಷ್ಟ್ರದವ್ರು ದಾಳಿ ಮಾಡಿದ್ರೆ ನಮ್ಮ ಮಿಲಿಟರಿಯನ್ನ ನಾವೇನ್ ಮಾಡ್ಕೊಳ್ಳೋಣ, ಒಂಚೂರು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ ಅಂತೇಳಿ ಡೆವಲಪ್ಮೆಂಟ್ ಕೂಡ ಮಾಡ್ಕೊಂಡಿರ್ತದ. ಹೀಗಾಗಿ 1971 ನಲ್ಲಿ ಇಂಡಿಯಾ ಏನಾಗುತ್ತೆ, ಪಾಕಿಸ್ತಾನ ಸೋಲಿಸ್ತದ. ಹಾಗಾದ್ರೆ ಇನ್ನೂ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ಇದರಲ್ಲಿ. ಇಲ್ಲಿ ನೋಡ್ರಿ, ಲೈನ್ ಅದ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಪಾಕಿಸ್ತಾನ ಅದ, ಇಲ್ಲಿ ಪಾಕಿಸ್ತಾನ ಅದ. ಹಾಗಾದ್ರೆ ಇಲ್ಲಿ ಗುಜರಾತಿನ ಕಚ್ನಲ್ಲಿ ಏನದಲ್ಲ, ಗುಜರಾತಿನ ಕಚ್ನಿಂದ ಇಲ್ಲಿ ರ್ಯಾಡ್ಕ್ಲಿಪ್ ರೇಖೆಯನ್ನು ಎಳೆಯಲಾಗಿದೆ. ರ್ಯಾಡ್ಕ್ಲಿಪ್ ರೇಖೆ ಚೈನಾದೊಂದಿಗೆ ನಾವು ಮ್ಯಾಕ್ ಮೋಹನ್ ಗಡಿರೇಖೆಯನ್ನ ಹೇಳಿದ್ರ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡ್ಕ್ಲಿಪ್ ರೇಖೆ ಅದ. ಕೇಳ್ತಾರೆ ನೀವು ಪ್ರಶ್ನೆ, ಇದನ್ನ ಆಲ್ರೆಡಿ ಕೇಳಿದ್ದಾರೆ. ಇದನ್ನ ನಾನು ನಿಮ್ಗೆ ಇಲ್ಲಿ ಇಂಟರ್ಲಿಂಕ್ ಕೊಡ್ತಾ ಇದ್ದೀನಿ. ರ್ಯಾಡ್ಕ್ಲಿಪ್ ರೇಖೆಯನ್ನು ಎಳೆಯಲಾಗಿದೆ, ಅದು ಗುಜರಾತಿನ ಕಚ್ನಿಂದ ಪ್ರಾರಂಭ ಆಗ್ತದ. ಓಕೆ, ಅಂದ್ರೆ ಆ ಗಡಿರೇಖೆಗಳನ್ನ ಎಳ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವಾಗ ಇಷ್ಟೊಂದು ಮ್ಯಾಪ್ ಇರಲಿಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ, ಏನಿರಲಿಲ್ಲ. ಓಕೆ, ಆದ್ರೂ ಸಹಿತ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಆ ಗಡಿಗಳನ್ನ ನಿರ್ಧರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಗಡಿ ಬಾರ್ಡರ್ ನಿಮ್ದು, ಇಲ್ಲಿ ನೀವು ಏನ್ ಮಾಡ್ಬೋದು, ಈ ಗಡಿ ದಾಟಿ ಕಾಡಿ ಬಂದ್ರೆ ಇಂಡಿಯಾ ಆಗ್ತದ, ಈ ಗಡಿ ದಾಟಿ ಕಾಡಿ ಬಂದ್ರೆ ಪಾಕಿಸ್ತಾನ ಆಗ್ತದ. ನೀವು ಅಲ್ಲಿ ಏನ್ ಮಾಡುವಂಗಿಲ್ಲ, ಅಲ್ಲಿ ಏನ್ ಮಾಡುವಂಗಿಲ್ಲ ಅಂತ ಹೇಳಿದ್ರೆ ಅತಿಕ್ರಮಣ ಮಾಡ್ಕೊಳ್ಳೋಂಗಿಲ್ಲ ಅಂತೇಳಿ ಈ ಒಂದು ಗಡಿರೇಖೆಯನ್ನು ಎಳೆಯಲಾಗಿದೆ. ಹಾಗಾದ್ರೆ ಇಷ್ಟಾದ ನಂತರ 1971 ನಲ್ಲಿ ಆದ ನಂತರ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಭಾರತ ಅದರಲ್ಲಿ ಗೆಲ್ತದ, ಆಲ್ರೆಡಿ ಭಾರತ ಏನಾಗುತ್ತೆ, ವಿನ್ ಆಗ್ತದ. ಎರಡೂ ಅಂಶಗಳು ಇಂಪಾರ್ಟೆಂಟ್ ಆಗ್ತವೆ, ಎರಡೂ ಅಂಶಗಳು ತಿಳ್ಕೊಡ್ರಿ ನಾವು. ಓಕೆ, ಇಲ್ಲಿ ಇನ್ನೂ ಒಂದೇನಂದ್ರ 1975 1971 1962 ತಿಳ್ಕೊಂಡ್ವಿ, 1971 ತಿಳ್ಕೊಂಡ್ವಿ, 1975 ಇನ್ನು ಮೂರನೇದು. ಇಲ್ಲಿ ಮೂರನೇ ಸಂಬಂಧಪಟ್ಟಂತೆ 1975 ನಲ್ಲಿ ಇಲ್ಲಿ ಯಾವುದೇ ರೀತಿ ಯುದ್ಧ ಆಗಿರಲಿಲ್ಲ, ಬೇರೆ ರಾಷ್ಟ್ರದವರು ದಾಳಿ ಮಾಡಿರಲಿಲ್ಲ. 1971 ನಲ್ಲಿ ಏನಾಗದ, ಆಲ್ರೆಡಿ ಏನ್ ಮಾಡಿದೇವೆ ನಾವು, ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹೇರಿದ್ದೇವೆ. 1971 ನಲ್ಲಿ ಆಲ್ರೆಡಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರಿದೇವಿ. ಈ ನ್ಯಾಷನಲ್ ಎಮರ್ಜೆನ್ಸಿ ಇದ್ರೂ ಸಹಿತ ಇಲ್ಲಿ 1975 ನಲ್ಲಿ ಏನ್ ಮಾಡಲಾಗಿದೆ, ಇನ್ನೊಂದು ನ್ಯಾಷನಲ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತೇಳಿ ಒಂದು ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಹೇಳಿ ಹೇರಲಾಗಿದೆ. ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 38 ಅಮೆಂಡ್ಮೆಂಟ್ ಮಾಡಲಾಗ್ತದೆ 1975 ನಲ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿ ಏನ್ ಮಾಡ್ಬೋದು, ಪ್ರೆಸಿಡೆಂಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಲ ಎಮರ್ಜೆನ್ಸಿ ಇದ್ರೆ ಆ ಎಮರ್ಜೆನ್ಸಿ ಮೇಲೆ ಇನ್ನೊಂದು ಸಲ ಎಮರ್ಜೆನ್ಸಿಯನ್ನ ಹೇರಬಹುದು.
ಇನ್ನೊಂದು ಸಲ ಎಮರ್ಜೆನ್ಸಿಯನ್ನ ಹೇರಬಹುದು, ಇನ್ನೊಂದು ಸಲ ಎಮರ್ಜೆನ್ಸಿಯನ್ನ ಹೇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವರು ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ. 1971 ನಲ್ಲಿ ಎಮರ್ಜೆನ್ಸಿ ಇದ್ರೂ ಸಹಿತ 1975 ನಲ್ಲಿ ಎಮರ್ಜೆನ್ಸಿಯನ್ನ ಮಾಡ್ತಾರೆ. ಹಾಗಾದ್ರೆ ಇದ್ರ ಬಗ್ಗೆ ಒಂಚೂರು ಹೇಳ್ಕೊಡ್ತೇನೆ ನಿಮಗೆ, ನಾನು ನೋಟ್ ಡೌನ್ ಮಾಡ್ಕೊಳ್ರಿ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಇಂದಿರಾ ಗಾಂಧಿ ಅವರು ಈ ಒಂದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಕ್ಯಾಬಿನೆಟ್ ನ ಒಂದು ಪರ್ಮಿಷನ್ ಬೇಕಾಗ್ತದ, ಸೆಂಟ್ರಲ್ ಕ್ಯಾಬಿನೆಟ್ ನ ಪರ್ಮಿಷನ್ ಬೇಕಾಗ್ತದ. ಇಲ್ಲಿ ಇಂದಿರಾ ಗಾಂಧಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವುದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ಪುತ್ರನಾಗಿರ್ತಕ್ಕಂಥ ಸಂಜಯ್ ಗಾಂಧಿ ಜೊತೆಗೆ ಅವತ್ತಿನ ವೆಸ್ಟ್ ಬೆಂಗಾಲ್ನ ಸಿಎಂ ಆಗಿರ್ತಕ್ಕಂತಹ ಶಂಕರ್ ರೇ ಅವರೊಂದಿಗೆ ಕೂಡಿಕೊಂಡು ಏನ್ ಮಾಡ್ತಾರೆ, ರಾಷ್ಟ್ರಪತಿ ಬಳಿ ಹೋಗ್ತಾರೆ. ಫಕ್ರುದ್ದೀನ್ ಅಲಿ ಅಹಮದ್ ಅಂತೇಳಿ ರಾಷ್ಟ್ರಪತಿಗಳಿದ್ರು ಅವತ್ತು. ಫಕ್ರುದ್ದೀನ್ ಅಲಿ ಅಹಮದ್ ಅಂತ ರಾಷ್ಟ್ರಪತಿಗಳಿದ್ರು. ಈ ರಾಷ್ಟ್ರಪತಿಗಳ ಬಳಿ ಹೋಗೋದ್ರ ಮೂಲಕವಾಗಿ ಅಲ್ಲಿ ಯಾವುದೇ ರೀತಿ ಕೇಂದ್ರ ಕ್ಯಾಬಿನೆಟ್ ನ ಒಪ್ಪಿಗೆಯನ್ನು ತಗೋದಿಲ್ಲ, ಏನು ತಗೋದಿಲ್ಲ, ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ತಾರೆ. ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರ ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಬೀರ್ತವೆ. ಕ್ಯಾಬಿನೆಟ್ ನಲ್ಲಿರ್ತಕ್ಕಂತಹ ಅಲ್ಲಿ ಮಂತ್ರಿಗಳು ಸಹಿತ ಭಯಭೀತರಾಗ್ತಾರೆ. ನಮಗೆ ಬೆಳಗ್ಗೆ ರೇಡಿಯೋವನ್ನು ಕೇಳಿದಾಗ ಮಾತ್ರ ಗೊತ್ತಾಗಿದ್ದು ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಭೀಕರವಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ತದ ಅಲ್ಲಿ 1975 ನಲ್ಲಿ. ಯಾವುದೇ ರೀತಿಯಾಗಿ ಪತ್ರಿಕೆಗಳು ಸಹಿತ ಪತ್ರಿಕೆಗಳಲ್ಲಿ ಸರ್ಕಾರದ ಬಗ್ಗೆ ಬರಿಬೇಕಾಗಿತ್ತು ಅಂತ ಹೇಳಿದ್ರೆ ಮೊದಲು ಅಲ್ಲಿ ಹೋಗ್ಬೇಕಾಗಿತ್ತು, PM ಕಡೆ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಆ ಸರ್ಕಾರದ ಬಗ್ಗೆ ಬರಿತಕ್ಕಂಥ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಪತ್ರಿಕಾ ಸ್ವಾತಂತ್ರ್ಯ ಹಾಳಾಗಿ ಹೋಗಿತ್ತು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಏನು ಇರುದಿಲ್ರಿ. ಎಲ್ಲವನ್ನೂ ಕೂಡ ಕಸ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಸಿಚುವೇಶನ್ ನಾವು 1975 ನಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ 1978 44 ಅಮೆಂಡ್ಮೆಂಟ್ ಮಾಡ್ತಾರೆ. ಈ 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಆಂತರಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಏನದಲ್ಲ, ಇಂದಿರಾ ಗಾಂಧಿ ಅವರು ಹೇಳಿದ್ರು. ಇದನ್ನ ಜನತಾ ಸರ್ಕಾರ ಏನ್ ಮಾಡುತ್ತೆ, ಆಂತರಿಕ ತುರ್ತು ಪರಿಸ್ಥಿತಿ, ಆಂತರಿಕ ಗಲಭೆ ಅಂತಕ್ಕಂಥ ಪದವನ್ನ ತೆಗೆದು ಸಶಸ್ತ್ರ ಬಂಡಾಯ ಅಥವಾ ಸಶಸ್ತ್ರ ದಂಗೆ ಅಂತಕ್ಕಂಥ ಪದವನ್ನು ಹಾಕ್ತಾರೆ. ಯಾವ ಅಮೆಂಡ್ಮೆಂಟ್ 1978 44 ಅಮೆಂಡ್ಮೆಂಟ್ ಇದನ್ನ ಹಾಕ್ತಾರೆ. ಇದನ್ನ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆಂತರಿಕ ಗಲಭೆಯಿಂದ ದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಬೀರುತ್ತವೆ. ಮುಂದೆ ಹಂಗ ಆಗ್ಬಾರ್ದು ಅಂತೇಳಿ ಜನತಾ ಸರ್ಕಾರ ಏನ್ ಮಾಡುತ್ತೆ, 1978 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಸಶಸ್ತ್ರ ಬಂಡಾಯ ಅಂತಕ್ಕಂಥ ಪದವನ್ನು ಹಾಕ್ತಾರೆ. ಆರ್ಮ್ಡ್ ರೆಬಿಲಿಯನ್ ಅಂತ ಕರಿತೀವಿ, ಆ ಪದವನ್ನು ಹಾಕ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇದರಲ್ಲಿ ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಇಂಪಾರ್ಟೆಂಟ್ ಆಗ್ತದ. ಹಲವಾರು ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ರಾಷ್ಟ್ರದಲ್ಲಿ ಏನಾದ್ರು ಬದಲಾವಣೆ ಆದಾಗ ಅದನ್ನ ಏನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಅಂತಹ ಬದಲಾವಣೆ ಆಗಿದ್ದಾವಾಗ ಅಂತ ಹೇಳಿದ್ರೆ 1978 44 ಅಮೆಂಡ್ಮೆಂಟ್. ಇದನ್ನ ಅರ್ಥ ಮಾಡ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಇವಾಗ ಮುಂದೆ ಹೋಗ್ತಾ ಇದ್ದೇನೆ ನಾನು. ಇನ್ನೊಂದು ಎರಡನೇದು ಏನಂದ್ರ, ಇಲ್ಲಿ ಆಲ್ರೆಡಿ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ತಿಳ್ಕೊಂಡಿವಿ ನಾವು. ಎರಡನೇದು ಏನಂದ್ರೆ ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ರಾಜ್ಯ ತುರ್ತು ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಂತಕ್ಕಂಥ ಪದ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಪದ ಏನಂತ ಹೇಳಿದ್ರೆ ರಾಷ್ಟ್ರಪತಿಗಳ ಆಡಳಿತ ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ರಾಷ್ಟ್ರಪತಿಗಳ ಆಡಳಿತ ಯಾರ ಮೇಲೆ? ರಾಷ್ಟ್ರಪತಿಗಳ ಆಡಳಿತ ರಾಜ್ಯಗಳ ಮೇಲೆ ತಾನೆ. ಹಾಗಾದ್ರೆ ರಾಷ್ಟ್ರಪತಿಗಳ ಆಡಳಿತ ರಾಜ್ಯಗಳ ಮೇಲೆ ಯಾವ ರೀತಿಯಾಗಿರ್ತದ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ. ಇಲ್ಲಿ ನೋಡ್ರಿ, ರಾಷ್ಟ್ರಪತಿಗಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಏನಾದರೂ ಕಾರ್ಯವನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ, ಅವಾಗ ಏನ್ ಮಾಡಬಹುದು, ರಾಷ್ಟ್ರಪತಿಗಳು ಆಡಳಿತವನ್ನು ಮಾಡಬಹುದು. ಯಾವುದು? ಆರ್ಟಿಕಲ್ 356 ಅನ್ನು ಯೂಸ್ ಮಾಡ್ಕೊತಾರೆ. ಆರ್ಟಿಕಲ್ 356 ಪ್ರೆಸಿಡೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ ಏನಾದ್ರೂ ಸರಿಯಾಗಿ ಆಡಳಿತವನ್ನು ನಡೆಸಲಿಲ್ಲ,
ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಏನ್ ಮಾಡಬಹುದು, ಆ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಎಮರ್ಜೆನ್ಸಿಯನ್ನ ಘೋಷಿಸಬಹುದು ಅಂಡರ್ ಆರ್ಟಿಕಲ್ 356. ಫಾರ್ ಎಕ್ಸಾಂಪಲ್ ಏನ್ರಿ, ಸಂವಿಧಾನಬದ್ಧವಾಗಿ ಅಂತ ಹೇಳಿದ್ರೆ ಏನು, ಈ ಸಂವಿಧಾನದಲ್ಲಿ ಏನದ, ಸೆಕ್ಯುಲರ್ ಅಂತಕ್ಕಂಥ ಪದ ಅದ ರೀ, ಸೆಕ್ಯುಲರ್ ಅಂತಕ್ಕಂಥ ಪದ ಅದ, ಜಾತ್ಯತೀತ ಅಂತಕ್ಕಂಥ ಪದ ಅದ. ಅದಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೇಕು, ಸರ್ಕಾರ ಆಗಿರ್ಬೋದು, ಅದಕ್ಕೆ ಏನ್ ಮಾಡ್ಬೇಕು, ಬೆಲೆ ಕೊಡ್ಬೇಕು. ಅದರ ವಿರುದ್ಧವಾಗಿ ಸರ್ಕಾರ ಏನಾದ್ರೂ ಯೋಜನೆಗಳನ್ನ ಘೋಷಣೆ ಮಾಡೋದಾಗಿರ್ಬೋದು, ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳೋದಾಗಿರ್ಬೋದು. ಈ ರೀತಿ ಆದಾಗ ಅಲ್ಲೇನಾಗುತ್ತೆ, ರಾಷ್ಟ್ರಪತಿಗಳೇ ನೇರವಾಗಿ ಏನ್ ಮಾಡ್ತಾರೆ, ಈ ಒಂದು ರಾಷ್ಟ್ರಪತಿಗಳ ಆಡಳಿತವನ್ನು ಮಾಡ್ತಾರೆ. ಅಲ್ಲಿ ಅದನ್ನ ಏನಂತೇವೆ ನಾವು, ಆರ್ಟಿಕಲ್ 356 356ನೇ ವಿಧಿಯನ್ನ ಹೇರ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಏನಂದ್ರೆ, ಎರಡನೇ ಪಾಯಿಂಟ್, ಇಲ್ಲಿ ಆರ್ಟಿಕಲ್ 365 ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರೂ ಕೆಲವೊಂದಿಷ್ಟು ಡೈರೆಕ್ಷನ್ಸ್ ಗಳನ್ನ ಕೊಡ್ತದ. ಯಾರಿಗೆ ಕೊಡ್ತದ, ರಾಜ್ಯ ಸರ್ಕಾರ ಕೊಡ್ತದ. ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಒಂದು ಡೈರೆಕ್ಷನ್ಸ್ ಗಳನ್ನ ಏನಾದ್ರು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅವಾಗೂ ಸಹಿತ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಲಾಗ್ತದ. ಅರ್ಥ ಮಾಡ್ಕೊಳ್ರಿ, ಒಂದು ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಆಡಳಿತ ಮಾಡಬೇಕು. ರಾಜ್ಯ ಸರ್ಕಾರ ಏನಾದ್ರೂ ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿ ಆಡಳಿತವನ್ನು ಮಾಡಕತ್ರ ಅಲ್ಲಿ ಪ್ರೆಸಿಡೆಂಟ್ ರೂಲು ಹಾಕ್ಲಾಗ್ತದ. ಅದನ್ನ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ರಾಷ್ಟ್ರಪತಿಗಳ ಆಡಳಿತ ಅಂತ ಕರಿತೀವಿ, ಆರ್ಟಿಕಲ್ 356. ಇನ್ನೂ ಒಂದ್ ಏನಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಗಳನ್ನ, ಕೇಂದ್ರ ಸರ್ಕಾರದ ಒಂದು ನಿರ್ದೇಶನಗಳನ್ನ ರಾಜ್ಯ ಸರ್ಕಾರ ಫಾಲೋ ಮಾಡಲಿಲ್ಲ, ಅವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಅವಾಗೂ ಸಹಿತ ಆರ್ಟಿಕಲ್ 365 ಅಡಿಯಲ್ಲಿ ಅಲ್ಲಿ ರಾಷ್ಟ್ರಪತಿಗಳ ಒಂದು ಆಡಳಿತವನ್ನು ಘೋಷಣೆ ಮಾಡಲಾಗ್ತದ. ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗ್ತಾವ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಂಸತ್ತಿನ ಅನುಮೋದನೆಗೆ ಸಂಬಂಧಪಟ್ಟಂತೆ, ಅದರ ಅವಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ರಾಷ್ಟ್ರಪತಿಗಳ ಆಡಳಿತ ಘೋಷಣೆಗೆ 2 ತಿಂಗಳ ಒಳಗೆ 2 ತಿಂಗಳು ಇರ್ತದ. ರಾಷ್ಟ್ರಪತಿಗಳ ಒಂದು ಆಡಳಿತ ಘೋಷಣೆಗೆ 2 ತಿಂಗಳ ಒಳಗಡೆ 2 ಸದನಗಳ ಒಂದು ಅನುಮೋದನೆ ತೆಗೆದುಕೊಳ್ಬೇಕಾಗ್ತದೆ ನಾವು. ಇದು ಒಂಚೂರು ಡೆಪ್ತ್ ಆಗಿರ್ತಕ್ಕಂಥ ವಿಷಯ. ಇಲ್ಲಿ ಸಂಸತ್ತಿನ ಒಂದು ಅನುಮೋದನೆ ಮತ್ತು ಅವಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ನ್ಯಾಷನಲ್ ಎಮರ್ಜೆನ್ಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ನೀವು ಪಾರ್ಲಿಮೆಂಟಿನ ಒಂದು ಒಪ್ಪಿಗೆ ತೆಗೆದುಕೊಳ್ತೀರಿ, ಅದೇ ರೀತಿಯಾಗಿ ಇರ್ತಕ್ಕಂಥ ಸಿಚುವೇಶನ್ ಅನ್ನ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರಿದಾಗ ಅಲ್ಲಿ ಪಾರ್ಲಿಮೆಂಟಿನ ಒಂದು ಪ್ರೊಸೀಜರ್ ಯಾವ ರೀತಿಯಾಗಿರ್ತದ, ಆಮೇಲೆ ಅದನ್ನು ಹಿಂತೆಗೆದುಕೊಳ್ತಕ್ಕಂಥ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ SR ಬೊಮ್ಮಾಯಿ ಕೇಸ್ ಬರ್ತದ. SR ಬೊಮ್ಮಾಯಿ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಲಾಗಿದೆ, ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕಾಗ್ತದ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ಸಹಿತ ನಿಮಗೆ ನಾನು ಹೇಳ್ಕೊಡ್ತೇನೆ. ಟೆಲಿಗ್ರಾಮ್ ಇನ್ನೊಂದ್ಸಲ ಅರ್ಥ ಮಾಡ್ಕೊಡ್ರಿ. ಟೆಲಿಗ್ರಾಮ್ ಹೇಳ್ತಾ ನಿಮಗೆ ನಾನು, ಓಕೆ, ಈ ಟೆಲಿಗ್ರಾಮಿಗೆ ನಿಮಗೆ ಜಾಯಿನ್ ಆಗ್ರಿ. ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇದರಲ್ಲಿ ನಾ ಏನ್ ಮಾಡ್ತೇನೆ, ಸ್ಪರ್ಧಾ ಯೂತ್ ಅಂತೇಳಿ ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರೀರಿ, ಸ್ಪರ್ಧಾ ಯೂತ್ ಅಂತೇಳಿ. ಇದ್ರಲ್ಲಿ ಏನ್ ಮಾಡ್ತೇನೆ, ಇಲ್ಲಿ ನನಗ ಪ್ರಿವಿಯಸ್ ಇಯರ್ ನಲ್ಲಿ ಈ ಏನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ತಾ ಇದ್ದಾನಲ್ಲ, ಪ್ರಿವಿಯಸ್ ಇಯರ್ ನಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದಾರ ಅದನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಸಮಯದ ಅಭಾವ ಅದ. ನಾನೇನ್ ಮಾಡ್ತೇನೆ, ಟೆಲಿಗ್ರಾಮ್ ನಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಇವತ್ತು ಹೇಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗ ಕ್ವಶನ್ ಪೇಪರ್ಗಳನ್ನ ನಿಮ್ಗೆ ಹಾಕ್ತಾ ಇರ್ತೇನೆ. ನೀವೇನ್ ಮಾಡ್ಬೋದು, ಕ್ಲಾಸು ಕೇಳಿದಂಗೆ ಆಗ್ತದ, ಕ್ವಶನ್ ಪೇಪರ್ಗಳನ್ನ ಬಿಡಿಸಿದ್ರೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗ್ತದ. ಆ ಉದ್ದೇಶಕ್ಕೋಸ್ಕರ ಈ ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ, ಸ್ಪರ್ಧಾ ಯೂತ್ ಅಂತೇಳಿ ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಇದುವರೆಗೂ ಕೂಡ ನನ್ನ ತರಗತಿಯನ್ನ ನೀವು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.